श्री गुरुभ्यो नमः। हरि ओम। ओम उदय रवि सहस्रद्योतिदं रूक्षवीक्षं प्रलय जलधिनादं कल्पकृद्वह्निवक्त्रम् सुरपतिरिपुवक्षच्छेदरक्तोक्षिताङ्गम् प्रणतभयहरन्तं नारसिंहं नमामि। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। नागनागेन्द्रशयनं नागानाम् अधिपप्रभो आगमस्तुतचारित्र्य योगीन्द्र परिदर्शय। फणिगणवरभूषः पार्वतीश्लाघ्यवेषः खलजनकृतरोषः खण्डितात्मीयदोषः सदरुणगिरिवासः शक्रसूर्याद्यधीशः परिहृतभवपाशः पातु मां पार्वतीशः। चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाक्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सत्यनाथं सतां नाथं चित्रचारित्र्यवारिधिं वन्द्यं वन्दारुमन्दारं वन्दे गोविन्दमन्दिरम्। श्रीसत्यविक्रमयतीन्द्रकराब्जजातः श्रीमूलरामपदपङ्कजचञ्चरीकः श्रीसत्यबोधकरुणादिमहद्गुणाब्धिः श्रीसत्यवीरगुरुराण्मुदमातनोतु। सत्यवीरालवालोत्थः विदुषां चिन्तितप्रदः श्रीसत्यधीरकल्पद्रुः भूयादिष्टार्थसिद्धये। आसेतो रातुषाराद्रेः यो दिशो जितवान् मुहुः सत्यध्यानगुरुः पातु यतीन्द्रैरपि पूजितः। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। विद्यया मानितो यस्तु विद्यायेनैव मानिता विद्यामान्याभिधं तस्मात् गुरुं नौमि निरन्तरम्। श्री सत्यात्मतीर्थ स्वामी श्रीपाद गुरुभ्यो नमः।
ಧ್ರುವಾದ್ಯುವ್ರಾತಮಾದ್ಯತ್ಕರಿವರದಮನೋದ್ದಾಮ ಪಂಚಾಸ್ಯ ಲೀಲಾಮಾತನ್ವನ್ಮೋದತೀರ್ಥಾಗಮಗಹನಪಯೋ ರಾಶಿ ಮಂಥಾಚಲಶ್ರೀಃ ವಿಖ್ಯಾತಃ ಕಂಠಪಲ್ಲಿ ಸ್ಥಳವರವಸತಿ ಶ್ರೀರಘೂತ್ತಂ ಸ ನಾಮ ದದ್ಯಾತ್ ವಾಗರ್ಥಬೋಧಂ ಮಮ ಪರಮ ಗುರುರ್ಗ್ರಂಥಮೇನಂ ವಿಧಾತುಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ದಿವಸ ನಾಗರ ಚೌತಿ ಹಬ್ಬ ನಡೀತಾ ಇರೋದು ಶ್ರಾವಣ ಮಾಸ. ಶ್ರಾವಣ ಮಾಸ ಬಂತು ಅಂದರೆ ಎಲ್ಲರ ತಲೆಯಲ್ಲಿ ಹಬ್ಬಗಳದ್ದೇ ಒಂದು ಚಿಂತೆ, ಹಬ್ಬಗಳದ್ದೇ ಒಂದು ಸ್ಮರಣೆ. ಶ್ರಾವಣ ಮಾಸದಲ್ಲಿ ಎಷ್ಟು ಹಬ್ಬಗಳು ಬರ್ತವೆ. ನಾಗರ ಚೌತಿ, ನಾಗರ ಪಂಚಮಿ, ಕೃಷ್ಣಾಷ್ಟಮಿ, ವರಮಹಾಲಕ್ಷ್ಮಿ ಹಬ್ಬ, ಎಷ್ಟೆಷ್ಟು ಹಬ್ಬಗಳು ಬರ್ತವೆ. ಆ ಹಬ್ಬಕ್ಕೆ ತನ್ನದೇ ಆದ ಒಂದು ಮಹತ್ವ ಇರುತ್ತದೆ. ಅಂತಹ ಮಹತ್ವಪೂರ್ಣವಾದ ಹಬ್ಬದಲ್ಲಿ ನಾವು ದೇವರನ್ನು ನೆನೆಸಬೇಕು. ಅಂತಹ ಹಬ್ಬಗಳಲ್ಲಿ ಒಂದಾದ ಒಂದು ಪವಿತ್ರವಾದ ಹಬ್ಬ ಅದು ನಾಗರ ಚೌತಿ ಹಬ್ಬ. ನಾಗನ ಸ್ಮರಣೆ ನಾವೆಲ್ಲರೂ ಅವಶ್ಯವಾಗಿ ಮಾಡಬೇಕು. ನಾಗರಾಜನ ಸ್ಮರಣೆ, ಶೇಷದೇವರ ಸ್ಮರಣೆ ನಮ್ಮ ದಿನಚರಿಯಲ್ಲಿ ದಿನನಿತ್ಯವೂ ಇರಬೇಕು. ಶೇಷದೇವರು ವ್ಯಾಖ್ಯಾನ ಪ್ರವೀಣರು. ವಾರುಣಿ ದೇವಿಯ ಪತಿಗಳಾದಂತಹ ಶೇಷದೇವರು ವ್ಯಾಖ್ಯಾನ ಪ್ರವೀಣರು. ಅಂತಹ ವ್ಯಾಖ್ಯಾನ ಪ್ರವೀಣರಾದ ಶೇಷದೇವರ ಒಂದು ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಬರೀ ವರ್ಷಕ್ಕೆ ಒಮ್ಮೆ ಅವರ ಸ್ಮರಣೆಯಲ್ಲ, ದಿನನಿತ್ಯದಲ್ಲಿ. ಅದಕ್ಕೆ ನಾವು ಪೂಜೆಯಲ್ಲಿ ತಾರತಮ್ಯ ಅನುಸಾರವಾಗಿ ಪೂಜೆ ಮಾಡುವಾಗ ದೇವರ ಪೂಜೆ, ಲಕ್ಷ್ಮೀದೇವಿ ಪೂಜೆ, ಮುಖ್ಯಪ್ರಾಣದೇವರ ಪೂಜೆ, ಭಾರತೀದೇವಿ ಪೂಜೆ ಎಲ್ಲ ಆದ ಮೇಲೆ ನೆಕ್ಸ್ಟ್ ಸ್ಥಾನ ಬರೋದೇ ಗರುಡದೇವರು, ಶೇಷದೇವರು, ರುದ್ರದೇವರು ಅಂತ. ಆ ಗರುಡದೇವರ, ಶೇಷದೇವರ ಪೂಜೆಯನ್ನು ನಾವು ದಿನನಿತ್ಯದಲ್ಲಿ ಮಾಡ್ತೇವೆ. ಅಂತಹ ಪೂಜೆಯನ್ನು ಮಾಡಿ ಅವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡಬೇಕು. ದಿನಾ ಮಾಡ್ತಾ ಇರ್ತೇವೆ. ಇವತ್ತು ವಿಶೇಷವಾಗಿ ಭೂಮಿಗೆ ಬಂದು ಅವರು ಎಲ್ಲರ ಮೇಲೆ ಅನುಗ್ರಹ ಮಾಡ್ತಾ ಇರುತ್ತಾರೆ. ಅಂತಹ ಭೂಮಿಗೆ ಬರುವಂತಹ ದಿವಸದಲ್ಲಿ ನಾವೆಲ್ಲರೂ ಅವರಿಗೆ ಸ್ವಾಗತವನ್ನು ಮಾಡಬೇಕು, ಅವರನ್ನು ಪ್ರಾರ್ಥನೆ ಮಾಡಬೇಕು. ನಾಗೇಂದ್ರ ಶಯನಂ ನಾಗಾನಾಂ ಅಧಿಪ ಪ್ರಭೋ ಆಗಮಸ್ತುತ ಚಾರಿತ್ರ್ಯ ಯೋಗೀಂದ್ರ ಪರಿದರ್ಶಯ ಅನ್ನುವಂಥ ಒಂದು ಸ್ಮರಣೆ, ಅವರ ಬಗ್ಗೆ ಒಂದು ಶ್ಲೋಕ. ಶೇಷದೇವರೇ, ನೀವೇನಾಗಿದ್ದೀರಿ ಗೊತ್ತಾ? ನಾಗಾನಾಂ ಅಧಿಪ ಪ್ರಭೋ. ಇಡೀ ನಾಗ ಕುಲಕ್ಕೆ ನೀವು ಅಧಿಪತಿಗಳು, ನೀವು ಪ್ರಭುಗಳಾದಂತಹ ನೀವು ಸಮರ್ಥರಾದವರು. ನಿಮ್ಮ ಮಹಾತ್ಮೆಯನ್ನು ಶ್ರುತಿ ಕೊಂಡಾಡ್ತಾ ಇದೆ. ಆಗಮಸ್ತುತ ಚಾರಿತ್ರ್ಯ, ಆಗಮ ವೇದಗಳು ನಿಮ್ಮನ್ನು ಕೊಂಡಾಡ್ತಾ ಇದ್ದಾವೆ. ಶೇಷದೇವರೇ, ಅಂತಹ ಪರಮಾದ್ಭುತವಾದ ಚರಿತ್ರೆಯುಳ್ಳ ನೀವು, ಯೋಗಿ ಶ್ರೇಷ್ಠರಾದ ನೀವು, ಪರಿದರ್ಶಯ, ನಮಗೂ ದರ್ಶನ ಮಾಡಿಸ್ರಿ, ತೋರಿಸ್ರಿ. ಯಾರನ್ನ? ನಾಗೇಂದ್ರ ಶಯನಂ, ನಾಗೇಂದ್ರ ಶಯನನಾದಂತಹ ನಾರಾಯಣನನ್ನು. ನೀವು ಹತ್ತಿರದಲ್ಲೇ ಇದ್ದೀರಿ, ನಾರಾಯಣನ ಪಕ್ಕಕ್ಕೆ ಇರುತ್ತೀರಿ. ನಿಮ್ಮನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಂಡಿದ್ದಾನೆ ನಾರಾಯಣ. ಅಂತಹ ನಾರಾಯಣನನ್ನು, ನಿಮ್ಮನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಂಡಂತಹ ಶ್ರೀಮನ್ ನಾರಾಯಣನನ್ನು, ನಾಗೇಂದ್ರ ಶಯನನನ್ನು ನೀವು ನಮಗೆ ಪರಿದರ್ಶಯ, ದರ್ಶನ ಮಾಡಿಸ್ರಿ, ನಮಗೂ ಅವನ ಅನುಗ್ರಹ ಮಾಡಿಸ್ರಿ. ನಿಮ್ಮ ಅನುಗ್ರಹವು ನಮ್ಮ ಮೇಲೆ ಇರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಶೇಷದೇವರ ಬಗ್ಗೆ ಮಾಡುವಂತಹ ಒಂದು ಅತ್ಯದ್ಭುತವಾದ ಶ್ಲೋಕ. ಅಂತಹ ಶೇಷದೇವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡುವ ದಿವಸವೇ ನಾವೆಲ್ಲ ಇವತ್ತು ಸೇರಿದ್ದೇವೆ. ಇವತ್ತು ನಮ್ಮ ತಲೆಯಲ್ಲಿ ಎಲ್ಲರಿಗೂ ಒಂದು ಚಿಂತೆ ಏನೆಂದರೆ ಕೊರೋನಾ. ಅದು ದೊಡ್ಡ ಕೊರೋನಾ. ಆ ಕೊರೋನಾದಲ್ಲಿಯೂ ಕೂಡ ಹೇಗೆ ಮಾಡೋ ಜೀವನ ಅಂತ ಒಂದು ಆಗಿದೆ ನಮಗೆ. ಎಲ್ಲಿಯೂ ಹೋಗೋಣ ಇಲ್ಲ, ಕೊರೋನಾದಲ್ಲಿ ಹೋಗೋಣ ಇಲ್ಲ, ಎಲ್ಲೂ ಬರೋಣ ಇಲ್ಲ, ಬರೀ ಮನೇಲಿ ಇರೋಣ ಅಂತ ಆಗಿಬಿಟ್ಟಿದೆ ಅಷ್ಟೇ. ಬರೀ ಮನೆಯಲ್ಲಿ ಇರೋಣ ಅಂತ. ಅಂತಹ ಇರೋಣ ಆದರೂ ಕೂಡ, ಮನೆಯಲ್ಲಿ ಇರೋಣ ಆಗಿದ್ದರೂ ನಾವು ದೇವರನ್ನು ಭಜನೆ ಮಾಡೋಣ ಎಂಬುದಾಗಿ ನಾವಿರಬೇಕು. ದೇವರ ಭಜನೆ ಮಾಡ್ಕೋತ ನಾವಿರಬೇಕು. ಅದರ ಜೊತೆಗೆ ಮನೆಯಲ್ಲಿ ಇರೋಣ ಆಗಿದ್ದರೂ ನಾವು ಸಪ್ತಸ್ವರ ದಾಸ ಸಾಹಿತ್ಯದ ಮೂಲಕ ಸೇರೋಣ ಎಂಬುದಾಗಿ ಆಗಿದೆ. ಎಲ್ಲರೂ ಕೂಡ ಸೇರಿದ್ದೇವೆ. ಆ ಸಪ್ತಸ್ವರದ ಮೂಲಕ ಈ ಫೇಸ್ಬುಕ್ ಲೈವಲ್ಲಿ, ಫೇಸ್ಬುಕ್ ಮುಖಾಂತರ ನಾವೆಲ್ಲರ
ನಾವೆಲ್ಲರೂ ಕೂಡ ಸೇರುವಂತಹ ಒಂದು ಅವಕಾಶ ಸಿಕ್ಕಿದೆ. ಅಂತಹ ಅವಕಾಶವನ್ನು ಕೊಟ್ಟಂತಹ ವಿಶೇಷವಾಗಿ ಗಿರೀಶ್ ಕುಲಕರ್ಣಿಯವರಿದ್ದಾರೆ. ಎಷ್ಟು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಪ್ರತಿಯೊಬ್ಬ ಪಂಡಿತರಿಗೂ ಕೂಡ ಒಂದೊಂದು ವಿಷಯಗಳನ್ನು ಕೊಟ್ಟು ನೀವು ಜಾಗೃತಿಯನ್ನು ಮಾಡಿರಿ, ಕೊರೋನಾ ಇದ್ದರೂ ಕೂಡ ಎಲ್ಲರೂ ಸೇರೋಣ ಎಂಬುದಾಗಿ ಪಾಪ ಅವರು ಶ್ರಮಿಸ್ತಾ ಇದ್ದಾರೆ. ಅಂತಹ ಗಿರೀಶ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಚಾತುರ್ಮಾಸದ ಪರ್ವಕಾಲದಲ್ಲಿ ದೊಡ್ಡ ಮಹಾಪರ್ವಕಾಲ ಚಾತುರ್ಮಾಸ್ಯ. ಅಂತಹ ಚಾತುರ್ಮಾಸ್ಯ ವ್ರತದಲ್ಲಿ ನಾವೆಲ್ಲ ಅನೇಕ ವ್ರತಗಳನ್ನು ಹಮ್ಮಿಕೊಂಡಿರುತ್ತೇವೆ. ಆ ವ್ರತಗಳನ್ನು ಮಾಡುವ ಮೂಲಕ ವಿಶೇಷವಾಗಿ ಅವೆಲ್ಲ ವ್ರತಗಳು ಸಾರ್ಥಕ ಆಗಬೇಕಾದರೆ ನಾವು ಶ್ರವಣವನ್ನು ಮಾಡ್ತಾ ಇರಬೇಕು, ದೇವರ ಕಥೆಗಳನ್ನು ಶ್ರವಣ ಮಾಡ್ತಾ ಇರಬೇಕು, ದೇವರ ಆರಾಧನೆಯನ್ನು ವಿಶೇಷವಾಗಿ ಮಾಡ್ತಾ ಇರಬೇಕು. ಅಂತಹ ವಿಶೇಷವಾಗಿ ದೇವರ ಆರಾಧನೆ, ದೇವರ ಸ್ಮರಣೆ, ದೇವರ ಕಥಾನಕಗಳನ್ನು ಕೇಳುವ, ಶ್ರವಣ ಮಾಡುವ ಭಾಗ್ಯ ನಮ್ಮದಾಗಿರಬೇಕು. ಅಂತಹ ದೇವರ ಕಥೆಗಳನ್ನು ಕೇಳಿಸುವ ಒಂದು ಮಾಧ್ಯಮ ಅದು ಈ ಸಪ್ತಸ್ವರ. ಅನೇಕ ಮಾಧ್ಯಮಗಳಲ್ಲಿ ಅನೇಕ ಒಂದು ದಾರಿಗಳಿವೆ. ಅದರಲ್ಲಿ ಈ ಸಪ್ತಸ್ವರ ದಾಸ ಸಾಹಿತ್ಯ ಬಳಗ ಅಂತ ಒಂದಿದೆ. ಅಂತಹ ಬಳಗದಲ್ಲಿ ನಾವೆಲ್ಲ ಸೇರಿ ಚಾತುರ್ಮಾಸ್ಯ ಪರ್ವಕಾಲದಲ್ಲಿ ವಿಶೇಷವಾಗಿ ದೇವರ ಭಜನೆ, ದೇವರ ಕಥೆಗಳ ಶ್ರವಣವನ್ನು ಮಾಡೋಣ. ಈ ಚಾತುರ್ಮಾಸ್ಯ ಪರ್ವಕಾಲದಲ್ಲಿ ಅನೇಕ ಕಾರ್ಯಕ್ರಮಗಳು ಇರುವ ಹಾಗೆ ರುಕ್ಮಿಣೀಶ ವಿಜಯ ಅಂತ ಆ ಪ್ರವಚನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಒಟ್ಟು 18 ಸರ್ಗಗಳ ವಿಶೇಷವಾದ ರುಕ್ಮಿಣೀಶ ವಿಜಯ. ಅದು ದೊಡ್ಡ ಮಹಾಕಾವ್ಯ. ಎಲ್ಲ ಕಾವ್ಯಗಳನ್ನು ಗೆದ್ದಂತಹ ಅಪೂರ್ವವಾದ ಒಂದು ಕಾವ್ಯ, ಉನ್ನತವಾದ ಒಂದು ಕಾವ್ಯ ಅದು ರುಕ್ಮಿಣೀಶ ವಿಜಯ. ಎಂತಹ ಕೃಷ್ಣನ ಚರಿತ್ರೆಗಳನ್ನು ತುಂಬಿಸಿದ್ದಾರೆ. ತುಂಬಿಸಿದ್ದು ಕೃಷ್ಣನ ಚರಿತ್ರೆಗಳನ್ನೇ ಎಷ್ಟು ಚೆನ್ನಾಗಿ ಬಣ್ಣಿಸಿದ್ದಾರೆ. ಅದರಲ್ಲಿ ಎಷ್ಟು ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಗಳನ್ನು ಚೆನ್ನಾಗಿ ತುಂಬಿಸಿದಂತಹ ಒಂದು ಅತ್ಯುನ್ನತವಾದ ಕಾವ್ಯ. ಅಂತಹ ಮಹಾಕಾವ್ಯದಲ್ಲಿ ಒಂದು 10 ಸರ್ಗ ಇದೆ. 11 ನನಗೆ ಬಂದಂತಹ ಒಂದು ವಿಷಯ ಅಂದರೆ, ಅದು ಕೊಟ್ಟಂತಹ ವಿಷಯ ಅಂದರೆ 11ನೇ ಸರ್ಗ, ಏಕಾದಶ ಸರ್ಗ. ಆ ಏಕಾದಶ ಸರ್ಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಗಳನ್ನು ಯಾವ ರೀತಿಯಾಗಿ ವಾದಿರಾಜ ಗುರು ಸಾರ್ವಭೌಮರು ಬಣ್ಣಿಸ್ತಾರೆ ಅನ್ನೋ ವಿಷಯವನ್ನು ಕೆಲವು ಕಾಲಗಳ ಕಾಲ ಚಿಂತನೆಯನ್ನು ಯಥಾಶಕ್ತಿಯಾಗಿ ಪ್ರಯತ್ನವನ್ನು ಮಾಡೋಣ. ಶ್ರೀ ವಾದಿರಾಜ ಗುರು ಸಾರ್ವಭೌಮರು ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಗಳನ್ನು ರುಕ್ಮಿಣೀಶ ವಿಜಯ ಎಂಬುದಾಗಿ ಗ್ರಂಥವನ್ನು ಮಾಡಿ ಕೃಷ್ಣ ಪರಮಾತ್ಮನ ಚರಿತ್ರೆಗಳನ್ನು ತುಂಬಿಸಿದ್ದಾರೆ. ಹೆಸರೇ ಎಷ್ಟು ಚೆನ್ನಾಗಿ ಹೇಳುತ್ತೆ, ರುಕ್ಮಿಣೀಶ ವಿಜಯ ಅಂತ. ರುಕ್ಮಿಣಿ ಅಂದರೆ ರುಕ್ಮಿಣಿ ದೇವಿ. ಆ ರುಕ್ಮಿಣಿ ದೇವಿಯ ಪತಿ ಈಶ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ, ರುಕ್ಮಿಣಿ ದೇವಿಯ ಶ್ರೀಕೃಷ್ಣ ಪರಮಾತ್ಮನ ವಿಜಯ ಗ್ರಂಥ ಇದು ಎನ್ನುವುದನ್ನು ಹೆಸರೇ ತಿಳಿಸಿಕೊಡುತ್ತೆ. ಕೃಷ್ಣ ಪರಮಾತ್ಮನ ರುಕ್ಮಿಣಿ ದೇವಿಯ ಒಂದು ಸ್ಮರಣೆ, ಚರಿತ್ರೆ ಎಲ್ಲಿ ನಡೀತಾ ಇರ್ತದೋ ಅವರಿಗೆ ಯಾವಾಗಲೂ ಸಂಸಾರದಲ್ಲಿ ಅವರಿಗೆ ವಿಜಯನೇ ಇರ್ತದೆ ಅನ್ನೋ ಒಂದು ಮಹತ್ವಪೂರ್ಣವಾದ ವಿಷಯವನ್ನು ತಿಳಿಸಿಕೊಡುವಂತಹ ಒಂದು ಅತ್ಯುನ್ನತವಾದ ಗ್ರಂಥದಲ್ಲಿ ಏಕಾದಶದ ಸರ್ಗದಲ್ಲಿ 11ನೇ ಸರ್ಗದಲ್ಲಿ ಶ್ರೀ ವಾದಿರಾಜ ಗುರು ಸಾರ್ವಭೌಮರು ತಾವು ಬಣ್ಣಿಸ್ತಾರೆ. ಪ್ರವಿಶ್ಯ ವೃಜತಸ್ತಸ್ಯ ಹೃದಯಾಖ್ಯ ಪುರೀಂ ಹರಿಃ ಇನೋದಯೇ ನಿರ್ವಿವೇಶೆ ಮಧುರಾಪುರೀಂ. ಈ ಏಕಾದಶ ಸರ್ಗದ ಆರಂಭದಲ್ಲಿ ಅವರು ಕೊಡುವಂತಹ ವಿಷಯ ಏನೆಂದರೆ, ಕೃಷ್ಣ ಪರಮಾತ್ಮ ಗೋಕುಲದಿಂದ ತಾನು ಮಥುರಾ ಪಟ್ಟಣವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಿಂದಿನ ಸರ್ಗದಲ್ಲಿ ಅಷ್ಟು ಕೊನೆಗೆ ಮುಗಿಸಿದ್ದಾರೆ. ಏನಂದರೆ, ಇತಿ ಬ್ರುವಂತಂ ಅಕ್ರೂರಂ ಆಶ್ವಾಸ್ಯ ಮಧುರೋಕ್ತಿಭಿಃ ವಿಸಸರ್ಜ ಪ್ರಭೋ ರಾಜ್ಞಾಂ ವಿಧಿಸುಃ ಸೋಪ್ಯಗಾತ್ ಗೃಹಂ. ಈ 10ನೇ ಸರ್ಗ ಮುಗಿಸುವಾಗ ಅಲ್ಲಿ ಅಕ್ರೂರ ಪ್ರಾರ್ಥನೆ ಮಾಡಿದ. ಅಕ್ರೂರ ಹೋಗಿದ್ದ ಅಂತೆ. ಎಲ್ಲಿಗೆ? ಗೋಕುಲಕ್ಕೆ, ನಂದಗೋಕುಲಕ್ಕೆ. ಯಾಕೆ ಅಂದರೆ ಕಂಸನ ಮಥುರಾಧೀಶನಾದ ಕಂಸನ ಒಂದು ಹಬ್ಬಕ್ಕೆ, ಕಂಸ ಮಾಡುವಂತಹ ಒಂದು ಹಬ್ಬಕ್ಕೆ ಕರೆದುಕೊಂಡು ಬರಬೇಕು ಅಂತ ಅಕ್ರೂರ ತಾನು ನಂದಗೋಕುಲಕ್ಕೆ ಹೋಗಿದ್ದ. ಅಲ್ಲಿ ಹೋಗಿ ಕೃಷ್ಣ ಪರಮಾತ್ಮನನ್ನು ಕರ್ಕೊಂಡು ಬರ್ತಾ ಇದ್ದಾನೆ. ಕೃಷ್ಣ ಪರಮಾತ್ಮ ಬಲರಾಮರನ್ನು ಕರ್ಕೊಂಡು ಬರ್ತಾ ಇದ್ದಾನೆ.
ಕರ್ಕೊಂಬಂದು ಇನ್ನೇನು ಮಥುರಾ ಪ್ರವೇಶವನ್ನು ಮಾಡಿದ್ದಾನೆ, ಮಥುರಾ ಪಟ್ಟಣ ಪ್ರವೇಶ ಮಾಡಿದ್ದಾನೆ. ಅಲ್ಲಿಗೆ ಕೃಷ್ಣ ನಾನು ಹೋಗಿ ಬರ್ತೇನೆ, ನಮ್ಮ ಮನೆಗೆ ಹೋಗಿ ಬರುತ್ತೇನೆ ಅಂತ ತಾನು ಪ್ರಾರ್ಥನೆಯನ್ನು ಮಾಡಿ ತಾನು ಗೃಹವನ್ನು ಕುರಿತು, ಮನೆಯನ್ನು ಕುರಿತು ತಾನು ಹೊರಟಿದ್ದಾನೆ ಅನ್ನುವಲ್ಲಿಗೆ ಅಲ್ಲಿ 10 ಸರ್ಗಗಳ ಒಂದು ವಿಷಯವನ್ನು ಮುಗಿಸಿದ್ದಾರೆ ವಾದಿರಾಜ ಗುರು ಸಾರ್ವಭೌಮರು. 11ನೇ ಸರ್ಗದಲ್ಲಿ ಹೇಳ್ತಾರೆ, ಕೃಷ್ಣ ಪರಮಾತ್ಮ ಮೊದಲು ಪ್ರವೇಶ ಮಾಡಿದ ಅಂತೆ. ಮೊದಲು ಪ್ರವೇಶ ಮಾಡಿದ್ದು ಅದು ಮಧುರಾ ಪ್ರವೇಶ ಮಾಡಲಿಲ್ಲ. ಮೊದಲು ಪ್ರವೇಶ ಮಾಡಿದ್ದು ಅಕ್ರೂರನ ಹೃದಯವನ್ನು ಪ್ರವೇಶ ಮಾಡಿದ. ಯಾಕೆಂದರೆ ಮಧುರಾ ಪಟ್ಟಣ ಇದು ಕಂಸನ, ದುಷ್ಟನಾದ ಕಂಸನ ಆಡಳಿತದಲ್ಲಿತ್ತು. ನಾವು ಎಲ್ಲೇ ಹೋಗಬೇಕಾದರೂ ಕೆಟ್ಟದ ಕಡೆಗೆ ಮೊದಲು ಹೋಗಬಾರ್ದು, ಒಳ್ಳೆಯದು ಎಲ್ಲಿರ್ತದೋ ಅಲ್ಲಿ ಮೊದಲು ಹೋಗಬೇಕು ಅನ್ನೋದನ್ನು ಕೃಷ್ಣ ಪರಮಾತ್ಮ ತೋರಿಸಿಕೊಡ್ತಾನೆ. ನಮ್ಮ ಅಕ್ರೂರನ ಹೃದಯ ಸಾತ್ವಿಕವಾದ ಹೃದಯ, ಒಳ್ಳೆಯ ಹೃದಯ. ಅಂತಹ ಒಳ್ಳೆಯ ಹೃದಯದಲ್ಲಿ ತಾನು ಮೊದಲು ಹೋಗಿದ್ದ ಅಂತ. ಹಾಗಂದರೆ ಏನು ಅಂದರೆ, ಮೊದಲು ಅವನು ಅಲ್ಲಿ ಹೋಗಿದ್ದ ಅಂದರೆ ಕೃಷ್ಣ ಪರಮಾತ್ಮನ ಸ್ಮರಣೆಯನ್ನು ಅವನು ಮಾಡ್ತಾ ಇದ್ದ ಅಂದರ್ಥ. ಆ ಕ್ರೂರ ಯಾವಾಗಲೂ ಸ್ಮರಣೆಯನ್ನು ಮಾಡ್ತಾ ಇದ್ದ. ಆ ಸ್ಮರಣೆಗೆ ಮೆಚ್ಚಿ ಕೃಷ್ಣ ಪರಮಾತ್ಮ ಹೃದಯದಲ್ಲೇ ವಾಸಿಯಾಗಿದ್ದ. ಹೃದಯಾಖ್ಯ ಪುರೀಂ ಗತಃ. ಹೃದಯಾಖ್ಯ, ಆ ಅಕ್ರೂರನ ಹೃದಯ ಎಂಬ ಪುರಿಗೆ ಭಗವಂತ ಮೊದಲು ಹೋಗಿತ್ತು. ಅದಾದ ಮೇಲೆ ಭಗವಂತ ತಾನು ಮಥುರಾ ಪಟ್ಟಣವನ್ನು ಪ್ರವೇಶ ಮಾಡಿದ್ದಾನೆ. ಆವಾಗ ಹೇಳ್ತಾನೆ, ಅಪ್ಪ ಕೃಷ್ಣ ಪರಮಾತ್ಮ ನಾನು ಹೋಗಿ ಬರ್ತೇನೆ, ನಮ್ಮ ಮನೆಗೆ ನಾನು ಹೋಗಿ ಬರ್ತೇನೆ ಅಂತ ತಾನು ಹೊರಟಿದ್ದಾನೆ. ಆ ಕೃಷ್ಣ ಪರಮಾತ್ಮ ತಾನು ಬರ್ತಾ ಮಥುರಾ ಪಟ್ಟಣವನ್ನು ಪ್ರವೇಶ ಮಾಡ್ತಾ ಇರುವಾಗ ಎಷ್ಟು ಚೆನ್ನಾಗಿ ಸ್ವಾಗತ ಮಾಡಲಿಕ್ಕೆ ಅಂತ ನಿಂತ್ಕೊಂಡಿದ್ದಾರೆ. ಚೆನ್ನಾಗಿ ಸ್ವಾಗತ ಮಾಡಲಿಕ್ಕೆ ಅಂತ ಎಲ್ಲ ಅಲ್ಲಿರುವಂತಹ ಮಹಿಳೆಯರು, ಅಲ್ಲಿರುವಂತಹ ಪುರುಷರು ಎಲ್ಲರೂ ಕೂಡ ಪುಷ್ಪಗಳನ್ನು ಹಿಡಿದುಕೊಂಡು ಕಾಯ್ತಾ ಇದ್ದಾರೆ. ಭಕ್ತರು ಕಾಯ್ತಾ ಇದ್ದಾರೆ. ಭಕ್ತರು ಎಲ್ಲಿರ್ತಾರೋ ಅಲ್ಲಿ ಹೋಗುವಂತಹ ಶ್ರೀಕೃಷ್ಣ ಪರಮಾತ್ಮ. ಆ ಶ್ರೀಕೃಷ್ಣ ಪರಮಾತ್ಮ ತಾನು ಬರ್ತಾ ಇರುವಾಗ ಇಲ್ಲಿ ನಮ್ಮ ಅಕ್ರೂರ ಹೋಗಿದ್ದು ಗ್ರಹಕ್ಕೆ ಯಾಕೆ ಹೋದ ಅಂದರೆ ಕೃಷ್ಣ ಪರಮಾತ್ಮ ಒಂದು ವ್ಯವಸ್ಥೆ ಮಾಡಿಸಿದ್ದ. ಅಲ್ಲ, ಮುಂದೆ ನೀವು ವ್ಯವಸ್ಥೆ ಮಾಡುವಂತ ಒಂದು ಹೇಳಿಕೊಟ್ಟಿದ್ದಕ್ಕೆ ಹೋದ ಅಷ್ಟೇ ಹೊರತು ಕೃಷ್ಣ ಪರಮಾತ್ಮ ಇರುವಾಗ ಕೃಷ್ಣನನ್ನು ಬಿಟ್ಟು ಗ್ರಹದ ಮೇಲೆ, ಮನೆಯ ಮೇಲೆ, ಮನೆಯಲ್ಲಿರುವಂಥ ಹೆಂಡತಿ ಮಕ್ಕಳ ಮೇಲೆ ಒಂದು ಪ್ರೀತಿಯಿಂದ ಹೋಗಿದ್ದಲ್ಲ. ದೇವರು ಒಂದು ಕೆಲಸ ಹೇಳಿದ್ದಾನೆ ಅಂತ ಹೋದ ಅಷ್ಟೇ ಹೊರತು ಮನೆಯ ಮೇಲಿನ ಒಂದು ಮಮಕಾರದಿಂದ ಹೋಗಿದ್ದು ಅಲ್ಲ. ಅಕ್ರೂರ ದೇವರ ಭಕ್ತ ಪಾಪ. ನಾವು ಕತೆ ಕೇಳಿದ್ದೇವೆ ಸರ್ಗದಲ್ಲಿ, ಹಿಂದಿನ ಸರ್ಗದಲ್ಲಿ ಬರುವಾಗ ಕೃಷ್ಣ ಪರಮಾತ್ಮನನ್ನು, ಬಲರಾಮನನ್ನು ಕರ್ಕೊಂಬರುವಾಗ ಅವ ಕೃಷ್ಣ ಪರಮಾತ್ಮ ರಥದಲ್ಲಿ ಇದ್ದರೂ ಕೂಡ ತನ್ನ ದಿನನಿತ್ಯದ ಒಂದು ಸಂಧ್ಯಾವಂದನೆಯನ್ನು ಬೀಳಿಲ್ಲ. ಸಮಯ ಆಯಿತು, ನದಿ ಸ್ನಾನ ಮಾಡಿದ. ಆ ಸಂಧ್ಯಾವಂದನೆ ಮಾಡಿದಾಗ ಅವ ಸ್ನಾನ ಮಾಡುವಾಗ ಅಘಮರ್ಷಣ ಸೂಕ್ತವನ್ನು ಹೇಳಿ ಸ್ನಾನ ಮಾಡ್ತಾ ಇರುವಾಗ ಒಳಗಡೆ ಪ್ರತಿನಿತ್ಯ ಅವನಿಗೆ ಶೇಷದೇವರ ದರ್ಶನ ಕೊಡ್ತಿದ್ರು. ಆ ಶೇಷಶಾಹಿಯಾದ ಶ್ರೀಕೃಷ್ಣ ಪರಮಾತ್ಮ ದರ್ಶನ ಕೊಟ್ಟಿದ್ದಾನೆ. ಅವನಿಗೆ ಖುಷಿಯಾಗಿದೆ, ಸಂತೋಷಪಟ್ಟಿದ್ದಾನೆ ಅಕ್ರೂರ. ಅಂತಹ ಅಕ್ರೂರನ ಒಂದು ಆಚರಣೆಗೆ ಮೆಚ್ಚಿ ಶ್ರೀಕೃಷ್ಣ ಪರಮಾತ್ಮ ಅನುಗ್ರಹ ಮಾಡಿದ. ಅಂದರೆ ಶ್ರೀಕೃಷ್ಣ ಪರಮಾತ್ಮನ ನಿಜವಾದ ಭಕ್ತ ಅವ ಅಕ್ರೂರ. ಶ್ರೀಕೃಷ್ಣ ಎಲ್ಲಿರ್ತಾನೋ ಅಲ್ಲಿರ್ತಾನೆ ಅಕ್ರೂರ. ಆದರೆ ಈಗ ಮಥುರಾ ಪಟ್ಟಣ ಪ್ರವೇಶ ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮನ ಆಜ್ಞೆಯಂತೆ ಹೋಗಿದ್ದಷ್ಟೇ ಹೊರತು ಅವ ಮನೆಯನ್ನು ಕುರಿತು ಹೋಗಿದ್ದು ಅಲ್ಲ ಅನ್ನೋದನ್ನು ವಾದಿರಾಜರು ತಿಳಿಸಿಕೊಡ್ತಾರೆ. ಮುಂದೆ ಕೃಷ್ಣ ಪರಮಾತ್ಮ ತಾನು ಹೊರಟಿದ್ದಾನೆ. ಅಲ್ಲಿ ಒಬ್ಬ ಬಂದ. ಯಾರವ? ರಜಕಂ ರಜಸಾಗ್ರಸ್ತಂ ದರ್ಶಯನ್ನಿವ ಸೋಧ್ವನಿ ವಸನಂ ಪೀತವಸನಖ ಸಮಯಾಚತ ಸರ್ವವಿತ್. ನಮ್ಮ ಶ್ರೀಕೃಷ್ಣ ಪರಮಾತ್ಮ ಸರ್ವವಿತ್, ಸರ್ವಜ್ಞ. ಜಗತ್ತಲ್ಲಿ ಅಲ್ಲ, ಎಲ್ಲ ಕಡೆಗೂ ಅವನು ಜ್ಞಾನ ಇದ್ದೇ ಇರ್ತದೆ. ಎಲ್ಲವನ್ನು ಚೆನ್ನಾಗಿ ತಿಳ್ಕೊಂಡವನು ಅದು ಶ್ರೀಕೃಷ್ಣ ಪರಮಾತ್ಮ. ಅವ ದಾರಿಯಲ್ಲಿ ರಾಜಬೀದಿಯಲ್ಲಿ ಹೋಗ್ತಾ ಇರುವಾಗ ಒಬ್ಬ ಮಡಿವಾಳ ಎದುರಾದ. ಅಂದರೆ ಬಟ್ಟೆಯವ, ರಜಕ ಅಂತ ರಜಕ ಎದುರಾಗಿದ್ದಾನೆ. ಅವ ಏನು ಮಾಡ್ತಾ ಇದ್ದ? ಪ್ರತಿದಿನ ಕಂಸನಿಗೆ ಶುಭ್ರವಾದ ವಸ್ತ್ರಗಳನ್ನು ಒಪ್ಪಿಸ್ತಾ ಇದ್ದ, ಕೊಡ್ತಾ ಇದ್ದ, ಅವನಿಗೆ ಅರ್ಪಣೆ ಮಾಡ್ತಾ ಇದ್ದ. ಆಗ ಕಂಸನಿಗೆ ಅರ್ಪಣೆ ಮಾಡಬೇಕು ಅಂತ ಹೋಗ್ತಾ ಇರುವಂತಹ ರಜಕ ಅಡ್ಡಿಯಾದಾಗ, ರಜಕ ಸಿಕ್ಕಾಗ ಆ ರಜಕನಿಗೆ, ಮಡಿವಾಳವನಿಗೆ ಭಗವಂತ ಕೃಷ್ಣ ಪರಮಾತ್ಮ ಕೇಳ್ತಾನೆ, ನನಗೂ ಸ್ವಲ್ಪ ಕೊಡು, ನನಗೂ ಬಟ್ಟೆ ಕೊಡು ಅಂತ. ಅದಕ್ಕೆ ಕೃಷ್ಣನಿಗೆ ಗೊತ್ತು ಅವನು ಕೊಡಲ್ಲ ಅನ್ನೋದು ಗ್ಯಾರಂಟಿ ಗೊತ್ತು. ಯಾಕೆ? ಅದಕ್ಕೆ ವಾದಿರಾಜ ಗುರು ಸಾರ್ವಭೌಮರು ಅಂದರು ಸರ್ವವಿತು ಅಂತ. ಮುಂದಾಲೋಚನೆ ಎಲ್ಲ, ಮುಂದಿಂದೆಲ್ಲ ಗೊತ್ತು ಅವನಿಗೆ, ಕೊಡ್ತಾನೋ ಬಿಡ್ತಾನೋ ಅದು ಗೊತ್ತು. ಅಂತ ಸರ್ವಜ್ಞನಾದ ಶ್ರೀಕೃಷ್ಣ ಪರಮಾತ್ಮ ಕೊಡು ಅಂತ ಕೇಳಿದ. ಅವನಿಗೆ ಕೊಡಲ್ಲ ಅಂತ ಗೊತ್ತಿತ್ತು. ಕೊಡಲ್ಲ ಅಂದಮೇಲೆ ತಕ್ಷಣದಲ್ಲಿ ಮುಗಿಸಿದ, ಆ ರಜಕನನ್ನು ಮುಗಿಸಿದ.
ಅವನ ಹೆಸರೇ ಹೇಳುವ ಹಾಗೆ ರಜೋಗುಣದಿಂದ ಕೂಡಿದವ ಅವ ರಜಕ. ರಜೋಗುಣದಿಂದ ಕೂಡಿದಂತಹ ಒಂದು ರಜಕ, ಆ ಅಸುರಾವೇಶವುಳ್ಳಂತಹ ಒಬ್ಬ ವ್ಯಕ್ತಿ. ಅಂತಹ ವ್ಯಕ್ತಿಯನ್ನು ಭಗವಂತನಿಗೆ ನಾವು ಕೇಳಲಾರದೆ ಬೇಡಲಾರದೆ ಅರ್ಪಣೆ ಮಾಡಬೇಕು ಅಂತಿದೆ ನಮ್ಮಲ್ಲಿ. ಭಗವಂತ ಎಲ್ಲ ಕೊಟ್ಟದ್ದು ಭಗವಂತನೇ. ಅಂತಹ ಕೊಟ್ಟ ಭಗವಂತನ ಬಗ್ಗೆ ನಾವು ಹೇಗಿರಬೇಕು, ಗೌರವದಿಂದ ಇರಬೇಕು, ಎಲ್ಲ ಅರ್ಪಣೆ ಮಾಡಬೇಕು ಅಂತಿದೆ. ಅಂತ ರಜಕ ಇವ ಕೃಷ್ಣ ಪರಮಾತ್ಮ ಸ್ವಂತ ತಾನು ಕೇಳಿದರೂ ಕೊಳ್ಳಿಲ್ಲಲ್ಲ, ಅದಕ್ಕೆ ತಕ್ಷಣದಲ್ಲಿ ಅವನ ಸಂಹಾರವನ್ನು ಮಾಡಿದ್ದಾನೆ. ಶಿರೋಜಖಾರ ಕಿಂ ಕಾಯಂ ಕರೋತ್ವಕೃತ ಕಿಲ್ಬಿಷಂ. ಅವ ಇಲ್ಲೊಂದು ಸುಂದರವಾಗಿ ವಾದಿರಾಜ ಗುರು ಸಾರ್ವಭೌಮರು ಹೇಳ್ತಾರೆ, ಇಲ್ಲಿ ತಪ್ಪು ಮಾಡಿದ್ದು ಯಾವುದು ಗೊತ್ತಾ? ತಲೆ ಮಾತ್ರ. ಪಾಪ ಮೈ ಕೈ ಕಾಲುಗಳು ಏನು ತಪ್ಪು ಮಾಡಿಲ್ಲ. ಕೃಷ್ಣನಿಗೇನು ಹೊಡೆದಿಲ್ಲ, ಕೃಷ್ಣನಿಗೇನು ಕಲ್ ತೊಗೊಂಡು ಹೊಡೆದಿಲ್ಲ, ಏನು ಮಾಡಿಲ್ಲ. ಅಂಗಾಂಗಗಳು ಯಾವುದೂ ತಪ್ಪು ಮಾಡಿಲ್ಲ. ತಪ್ಪು ಮಾಡಿದ್ದು ಮಾತ್ರ ಶಿರಸ್ಸು, ಅಂದರೆ ತಲೆಯಲ್ಲಿರುವಂಥ ಬಾಯಿಯವನನ್ನು ನಿಂದನೆ ಮಾಡ್ತು. ನಿನಗೆ ಯಾರು ಕೊಡ್ತಾರೆ, ಹೋಗೋ ನೀನು ಗೋಪಾಲವ ದನ ಕಾಯವ ಇದ್ದಂಗೆ ಇದ್ದಿ, ದನ ಕಾಯವ ನೀನು, ನಿನಗೆ ಯಾರು ಬಟ್ಟೆ ಕೊಡ್ತಾರೆ, ಇದು ಕಂಸ ನಮ್ಮ ಮಹಾರಾಜನಿಗೆ ಅರ್ಪಣೆ ಮಾಡುವಂಥ ಬಟ್ಟೆಗಳು ನಿಮ್ಗೆ ಕೊಡೋದಿಲ್ಲ ಅಂತ ಇಷ್ಟು ಕೃಷ್ಣ ಪರಮಾತ್ಮನ ಜಗನ್ನಿಯಾಮಕನಾದ ಜಗದೋದ್ಧಾರಕನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಬಾಯಿಯಿಂದ ಬೈದ ನೋಡಿ. ಎಂಥ ದೊಡ್ಡ ಮಹಾಪಾಪ. ಆ ಪಾಪ ಮಾಡಿತು ಬಾಯಿ. ಅದಕ್ಕೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಎಂಬುದಾಗಿ ಭಗವಂತ ತಿಳಿಸೋದಕ್ಕೋಸ್ಕರ ಕೇವಲ ತಲೆಯನ್ನು ಮಾತ್ರ ಕಡಿದ ಅಂತ. ಕೇವಲ ತಲೆಯನ್ನು ಮಾತ್ರ ಕಡಿದು ಕೆಳಗಡೆ ಹಾಕಿದ್ದಾನೆ, ತಲೆಯನ್ನು ಹಾರಿಸಿದ್ದಾನೆ. ತಾನು ಬಟ್ಟೆಯನ್ನು ತಗೊಂಡಿದ್ದಾನೆ, ಬಟ್ಟೆಗಳನ್ನು ಹಾಸ್ಕೊಂಡಿದ್ದಾನೆ. ತಾನು ಬಟ್ಟೆಗಳಲ್ಲಿ ಕೃಷ್ಣ ಪರಮಾತ್ಮ ಬರ್ತಾ ಇರುವಾಗ ಒಂದು ಸ್ವಾಗತ ಮಾಡಲಿಕ್ಕೆ ಯಾರು ಬಟ್ಟೆ ಹಾಸೋರಿದ್ದಿದ್ದಿಲ್ಲ. ತಾನೇ ಬಟ್ಟೆ ಹಾಸ್ಕೊಂಡ ತಾನು ಕೃಷ್ಣ ಪರಮಾತ್ಮನ ಕಂಸನ ಪಟ್ಟಣಕ್ಕೆ ಹೊರಟಿದ್ದಾನೆ. ಅಲ್ಲಿ ಹೋಗುವಾಗ ಮತ್ತೊಬ್ಬಳು ಎದುರಾಡ್ಲು. ಅವಿದಿತ ಗುಣ ಕರ್ಮೋಪೇತ್ಯ ವೌವ್ರೇ ತ್ರಿವಕ್ರಾಂ. ಅವಳೇ ತ್ರಿವಕ್ರ ಅಂತ ಹೆಸರೇ ಹೇಳುವಾಗೆ 3 ಕಡೆ ಬಾಗಿದ್ಲವಳು, ಹೆಂಗೆಂಗೋ ಇದ್ಲು ಪಾಪ. ಅಂಥವಳನ್ನು ಎದುರಾದ ಕೃಷ್ಣ ಪರಮಾತ್ಮ ಅಲ್ಲಿ ಹೋಗ್ತಾ 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 ಇದ್ದಾನೆ. ಭಗವಂತನನ್ನು ಸ್ವಾಗತ ಮಾಡಲಿಕ್ಕೆ ಚಂದದ ನೀರೆಯರು ಅಲ್ಲಿ ಇದ್ದಾರೆ, ಸ್ವಾಗತ ಮಾಡ್ತಾ ಇದ್ದಾರೆ. ಅರುಳುಗಳನ್ನು ಹೂಗಳನ್ನು ಭಗವಂತನ ಮೇಲೆ ಹಾಕ್ತಾ ಇದ್ದಾರೆ. ಆ ಮೂಲಕವಾಗಿ ಕೃಷ್ಣ ಪರಮಾತ್ಮ ಹೋಗ್ತಾ ಹೋಗ್ತಾ ಇರುವಾಗ 3 ಕಡೆ ಬಾಗಿದಂತಹ ಒಬ್ಬ ತ್ರಿವಕ್ರ ಎದುರಾದ್ಲು ಕೃಷ್ಣನ ಎದುರುಗಡೆಗೆ, ಕೃಷ್ಣನ ಮುಂದೆ. ಅಂತಹ ಕೃಷ್ಣನ ಮುಂದೆ ಎದುರಾದ ಆ ತ್ರಿವಕ್ರಳನ್ನು ಭಗವಂತ ಚೆನ್ನಾಗಿ ಮಾತಾಡಿಸಿದ್ದಾನೆ. ವಿಶ್ರಾಂತ ನಿರ್ಮಲ ಗುಣಾಂ ರುಚಿರಾಂ ತ್ರಿವಕ್ರಾಂ. 3 ಕಡೆ ಬಾಗಿದ್ರೂ ಕೂಡ ಅವಳ ಸೌಂದರ್ಯಕ್ಕೇನು ಕೊರತೆ ಇರಲಿಲ್ಲ, ಚೆನ್ನಾಗಿದ್ಲು ಅವಳು. ಅಂತಹ ತ್ರಿವಕ್ರಾಳನ್ನು ತಾನು ಹತ್ತಿರ ಬಂದಿದ್ದಾನೆ ಕೃಷ್ಣ ಪರಮಾತ್ಮ. ತ್ರಿವಕ್ರಾಳ ಹತ್ತಿರ ಅವಳದ್ದೇನು ಕೆಲಸ ಅಂದರೆ ಕಂಸನಿಗೆ ಗಂಧ ಒಂದು ಅರ್ಪಣೆ ಮಾಡುವಂತಹ, ಗಂಧವನ್ನು ತೆಗೆದು ಗಂಧವನ್ನು ಅರ್ಪಣೆ ಮಾಡುವಂಥ ಅವಳದು ಕೆಲಸ. ಆ ಕೆಲಸವನ್ನು ಮಾಡ್ತಾ ಇದ್ಲವಳು. ಆವಾಗ ಕೃಷ್ಣ ಪರಮಾತ್ಮ ಕೇಳಿದ, ನನಗೂ ಗಂಧ ಕೊಡು ಅಂತ. ಅದಕ್ಕೆ ಅವಳಂತಿದ್ಲು, ಇಷ್ಟು ದಿವಸ ಯಾರಿಗೋ ಕೊಡ್ತಿದ್ದೆ, ಈಗ ನೀನೇ ಸ್ವಂತ ನಿನಗೋಸ್ಕರ ಮೀಸಲಿಟ್ಟಂಥ ಗಂಧ ಇದು, ನಿನಗೋಸ್ಕರ ಇರುವಂಥ ಗಂಧ ನೀನೇ ಸ್ವೀಕಾರ ಮಾಡು ಅಂತ ಪಾಪ ಆ ತ್ರಿವಕ್ರ ನಮ್ಮ ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಪಣೆ ಮಾಡಿದ್ದಾಳೆ, ಗಂಧವನ್ನು ಅರ್ಪಣೆ ಮಾಡಿದ್ದಾಳೆ. ಆ ಗಂಧವನ್ನು ಕೃಷ್ಣ ಪರಮಾತ್ಮನಿಗೋಸ್ಕರ ಅಂತಾನೆ. ಅವಳು ಭಕ್ತೆ ಪಾಪ, ತ್ರಿವಕ್ರ ಅವಳು ಭಕ್ತೆ. ಅಂತಹ ಭಕ್ತೆಯಾದ ಅವಳು ಆ ಶ್ರೀಕೃಷ್ಣ ಪರಮಾತ್ಮನಿಗೋಸ್ಕರ ಗಂಧವನ್ನು ಸಮರ್ಪಣೆ ಮಾಡಿದ್ದಾಳೆ. ಅಷ್ಟೇ ಅಲ್ಲ, ಗಂಧಾರ್ಪಣಾದೃಚಿರವೇಶ ಕೃತೇರ್ಮನೋಜ್ಞ ಕುಂದ ಪ್ರಸೂನ ರಚಿತಾ ಮಲಮಾಲ್ಯದಾನಾತ್ ಕುಬ್ಜಾದಯಸ್ತ ಮಲಬಂತ ಮಹಾಪ್ರಸಾದಂ ಕಿಂ ನಾಮ ಸರ್ವವಿಧಿಭಿರ್ವಿಭುಮರ್ಚಯಂತಹ. ಒಬ್ಬ ಇವಳು ಗಂಧವನ್ನು ಸಮರ್ಪಣೆ ಮಾಡಿದ್ಲು, ಇನ್ನೊಬ್ಬ ಬಂದ ಕೃಷ್ಣನ ಉಗುರುಗಳನ್ನು ತಲೆ ಕೂದಲನ್ನು ಕತ್ತರಿಸಿದ ಅಂತ. ಒಬ್ಬ ಬಂದ ಸೇವಕ ಬಂದು ಕೃಷ್ಣನ ತಲೆ ಕೂದಲು ಕತ್ತರಿಸಿ ಅಲಂಕಾರ ಮಾಡಿದ. ನಮ್ಮ ಕೃಷ್ಣ ಪರಮಾತ್ಮ ಪುಟ್ಟ ಹುಡುಗ, ಇನ್ನು ಪುಟ್ಟ ಬಾಲಕ. ಆ ಪುಟ್ಟ ಬಾಲಕನಿಗೆ ಎಲ್ಲಿಂದ ಮೀಸೆ, ಎಲ್ಲಿಂದ ಕೂದಲುಗಳು, ಆದರೂ ಸೃಷ್ಟಿ ಮಾಡಿದ ನೋಡಿ ಭಗವಂತ. ತಕ್ಷಣದಲ್ಲಿ ಸೃಷ್ಟಿ ಮಾಡಿದ. ಎಲ್ಲವನ್ನ ಸೃಷ್ಟಿ ಮಾಡುವಂಥ ಭಗವಂತ ತನ್ನ ರೋಮಗಳನ್ನು ಸೃಷ್ಟಿ ಮಾಡಿಕೊಂಡು ಅವಾಗ ತಕ್ಷಣದಲ್ಲೇ ಸೃಷ್ಟಿ ಮಾಡ್ತಾ ಇದ್ದ ಅಂತ. ಇನ್ನೊಬ್ಬ ಬಂದ ಹಣೆಗೆ ತಿಲಕವನ್ನು ಇಟ್ಟ, ತಿಲಕ ಧಾರಣೆ ಮಾಡಿಸಿದ ಭಗವಂತನಿಗೆ. ಎಂತಹ ಸೇವಾ ನೋಡಿ. ಭಗವಂತನನ್ನು ದರ್ಶನ ಮಾಡೋದೇ ದುರ್ಲಭ. ಅಂತಹ ಭಗವಂತನನ್ನು ಮುಟ್ಟಿ ಪೂಜಾ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ.
ಮತ್ತೊಬ್ಬ ಬಂದ, ಒಂದು ಮಲ್ಲಿಗೆಯ ಒಳ್ಳೆಯ ಮಾಲೆಯನ್ನು ಹಾಕಿದ, ಭಗವಂತನ ಕೊರಳಿಗೆ ಒಳ್ಳೆಯ ಮಾಲೆಯನ್ನು ಹಾಕಿದ. ಹೀಗೆ ಒಬ್ಬೊಬ್ಬರು ಬಂದು ಒಂದೊಂದು ಸೇವೆಯನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡಿದ್ದಾರೆ. ಈ ಒಂದು ಸೇವೆಗೆ ಮೆಚ್ಚಿ ಭಗವಂತ ನಿಂತ್ಕೊಂಡಿದ್ದ. ಕುಬ್ಜ ಅನ್ಲು, ಕುಬ್ಜ ಅಂದರೆ ತ್ರಿವಕ್ರಳಾದಂತಹ ಆ ಭಕ್ತೆ ತಾನು ಅನ್ಲು, ಕೃಷ್ಣ ನಮ್ಮ ಮನೆಗೆ ಬಾ ಅಂತ. ಅದಕ್ಕೆ ಒಂದು ನಿಮಿಷ ತಡಿ ಪಾಪ, ನೀ ತ್ರಿವಕ್ರಳಾಗಿದ್ದಿ, ನಿನಗೆ ಯಾರು ನೋಡ್ತಾ ಇಲ್ಲ, ನಿಂಗೆ ಮಾಡ್ದಿನ ತಡಿ ಅಂಥೇಳಿ ಭಗವಂತ ಏನು ಮಾಡಿದ, ತನ್ನ ಪಾದವನ್ನು ಅವಳ ಪಾದದ ಮೇಲೆ ಇಟ್ಟ. ಅವಳ ಪಾದದ ಮೇಲೆ ಇಟ್ಟು ಈ ಎರಡು ಕೈಗಳಿಂದ ಭಗವಂತ ಇಲ್ಲಿ ಅವಳಿಗೆ ಹಿಡಿದು ಹೀಗೆ ಎಬ್ಬಿಸಿದ. ಆ ತ್ರಿವಕ್ರಳಾದಂತಹ ಕುಬ್ಜ ಚೆನ್ನಾಗಿ ಆದ್ಲವಳು, ಸೂಪರ್ ಆದ್ಲವಳು. ಯಾರೋ ಅವನನ್ನು ನೋಡ್ತಾನೇ ಇರಲಿಲ್ಲ. ಈಗ ನೋಡಲಿಕ್ಕೆ ಅಂತ ಕ್ಯೂ ಹಚ್ಚಲಿಕ್ಕೆ ಶುರು ಮಾಡಿದರು. ಆ ಥರ ಸೌಂದರ್ಯ ಅವಳಿಗೆ ಸಿಕ್ತು, ಅವಳಿಗೆ ಬಂತು. ಯಾರ ಅನುಗ್ರಹದಿಂದ? ಭಗವಂತನ ಅನುಗ್ರಹದಿಂದ. ಅವಳನ್ನೋ ಕೃಷ್ಣ ನೀ ನಮ್ಮ ಮನೆಗೆ ಬರಬೇಕು ಅಂತ. ಅದಕ್ಕೆ ಕೃಷ್ಣ ಅಂದ, ಅದಕ್ಕೆ ನಾ ಯಾರು ಹೆಣ್ಮಕ್ಳ ಜೊತೆ ಮಾತಾಡ್ಸ್ಲಿಕ್ಕೆ ಹೋಗೋದಿಲ್ಲ, ಮಾತಾಡಿಸಿದ್ರೆ ಸುಮ್ಮನೆ ಬೇರೆ ಬೇರೆ ಥರ ಮಾತಾಡ್ತಾರೆ, ಅದಕ್ಕೆ ನಾ ಬರೋದಿಲ್ಲ ಅಂತ ಕೃಷ್ಣ ಪರಮಾತ್ಮ ಹೇಳಿದ. ಈಗ ನಾ ಬರೋದಿಲ್ಲ, ಮುಂದೆ ಬರ್ತೇನೆ, ಈಗ ನಮ್ಮ ಕಂಸನ ಪಟ್ಟಣಕ್ಕೆ ನಮ್ಮ ಮಾವನ ಮನೆಗೆ ಹೋಗಬೇಕಾಗಿದೆ, ಹೋಗಿ ಬರ್ತೇನೆ ಅಂತ ಆ ಕುಬ್ಜಾಳಿಗೆ ಭಗವಂತ ಅನುಗ್ರಹವನ್ನು ಮಾಡಿ ತಾನು ಹೊರಟಿದ್ದಾನೆ. ಹೋದ ಕೃಷ್ಣ ಪರಮಾತ್ಮ, ತಾನು ಹೊರಟ. ಭಗ್ನಶ್ಚಾಪಸ್ವಭರ್ತುಹು ಪ್ರತಿಭಯ ನಿನದೈರ್ಧೈರ್ಯ ಚೌರ್ಯಂ ತತಾನ ವ್ಯಗ್ರಸ್ವಾಂತಾನ್ ಸ್ವಪಾಲಾನ್ ದೃಢತರ ಶಕಲದ್ವಂದ್ವಘಾತೈರ್ಜಘಾನ ಭಂಗೇನೈವೋಗ್ರಮಲ್ಲ ಪ್ರಕರ ಹೃದಿ ಭಯಂ ಭಲ್ಲ ಕಲ್ಪಂ ಚಖಾನ ದ್ವೈದೀ ಭಾವಂ ವಿಪಕ್ಷೇ ವಿರಚಯತಿ ಬತಸ್ವೀಯ ಏವ ಸ್ವಶತ್ರು. ತಾನು ಹೋದ, ಅಲ್ಲಿ ಧನಸ್ಸು ಇತ್ತು. ಆ ಧನುಸ್ಸಿನ ಮೇಲೆ ನಂಬಿಕೆ ಇಟ್ಟುಕೊಂಡೇ ಪಾಪ ಕಂಸ ಜೀವನ ಮಾಡ್ತಾ ಇದ್ದ. ಅಷ್ಟು ಬಲಿಷ್ಠವಾದ ಧನುಸ್ಸದು. ಅಂತಹ ಧನುಸ್ಸನ್ನು ಭಗವಂತ ಹೋದ, ಶಬ್ದ ಮಾಡ್ತಾ ಮುರಿದ. ಅದನ್ನು ಮುರಿದ ನೋಡಿ, ಯಾವಾಗ ಮುರಿದ್ನೋ ಆ ಧನುಸ್ಸನ್ನು ಯಾವಾಗ ಮುರಿದ್ನೋ ಆವಾಗ ಕಂಸನಿಗೆ ಟುಕು ಶುರುವಾಯಿತು. ಕಂಸನಿಗೆ ಭಯ ಶುರುವಾಯಿತು. ಆ ಭಯಗೊಂಡಿದ್ದಾನೆ. ಆ ಸನ್ನಿವೇಶವನ್ನು ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ಭಯದ ಒಂದು ಸಂವಾದದ ಥರ ಭಯ ಹೇಳುತ್ತದೆ. ಭಯ ಕಂಸನಿಗೆ ಹೇಳುವಂತಹ ಒಂದು ಸಂವಾದ ರೂಪದಲ್ಲಿ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಧನುಸ್ಸು ಧ್ವನಿ ಮಾಡೋ ಮೂಲಕವಾಗಿ ಆ ಕಂಸನ ಮಲ್ಲರನ್ನು ನಡುಗಿಸಿದೆ. ಹೇಳ್ತಂತೆ ಧ್ವನಿಯ ಒಂದು ಹಿನ್ನೆಲೆ ಹೆಂಗಿತ್ತು, ಧ್ವನಿ ಏನು ಮಾಡ್ತಾ ಇತ್ತು ಅನ್ನೋದನ್ನು ತಿಳಿಸಿಕೊಡ್ತಾರೆ. ಅಲ್ಲ ಕಂಸ, ನಾನು ಎಷ್ಟು ಬಲಿಷ್ಠನಾಗಿದ್ದೆ ನಿನಗೆ ಗೊತ್ತು. ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನೀನು ಕೂತಿ. ಅಂಥ ಬಲಿಷ್ಠನಾಗಿದ್ದರೂ ಕೂಡ ಕೃಷ್ಣನ ಮುಂದೆ ನಾನು ಭ್ರಷ್ಟನಾದೆ. ಕೃಷ್ಣನ ಮುಂದೆ ನನಗೆ ಏನೂ ಇಲ್ದಂಗೆ ಆಗೋಯಿತು. ಆದ್ದರಿಂದ ನಮ್ಮ ಪಾಡೇನೋ ಕಂಸ, ಇನ್ನು ನಾವು ಜಗ ಖಾಲಿ ಮಾಡೋದು ಒಳ್ಳೆಯದು, ಈ ಕೃಷ್ಣ ಹತ್ರ ಇರೋದು ಒಳ್ಳೆಯದಲ್ಲ ಅಂತ ಹೇಳೋ ರೀತಿಯಾಗಿತ್ತೇನೋ ಆ ಧ್ವನಿ ಇತ್ತಂತೆ. ಆ ಧ್ವನಿ ಹೆಂಗಿತ್ತೇನೋ ಅನ್ನೋಂಗ ವಿವರಣೆ ಕೊಡ್ತಾ ಇದ್ದಾರೆ ವಾದಿರಾಜ ಗುರು ಸಾರ್ವಭೌಮರು. ಇತಿ ವಿವಿಧ ಚರಿತ್ರಂ ಶ್ರೀಪತೇಸ್ತದ್ವಿಚಿತ್ರಂ ಕಥಯಿತುಮಿವ ಭಾನುಃ ಸಿದ್ಧ ವಿದ್ಯಾಧರಾಣಾಂ. ಇನ್ನೊಂದು ವರ್ಣನೆ ಮಾಡ್ತಾರೆ. ಅದು ಧನುಸ್ಸು ಮುರಿಯುವ ಕಾಲದಲ್ಲಿ ಸೂರ್ಯಾಸ್ತ ಆಗುವಂತಹ ಸಮಯ ಅಂತ. ಸೂರ್ಯಾಸ್ತ ಆಗುವ ಸಮಯ ಅಂದರೆ ಸೂರ್ಯ ತನ್ನ ಕೆಲಸವನ್ನು ಮುಗಿಸಿ ತಾನು ಹೋಗುವಂಥ ಸಮಯ. ಮೇರುವಿನ ದಕ್ಷಿಣ ಭಾಗಕ್ಕೆ ಬಂದಾಗ ಸೂರ್ಯ ಬಂದ ಅಂದರೆ ಅದು ನಮಗೆ ಹಗಲು ಅಂತ ಅರ್ಥ. ಉತ್ತರ ಭಾಗಕ್ಕೆ ಹೋದ ಅಂದರೆ ಅದು ನಮಗೆ ರಾತ್ರಿ ಅಂತ ಅರ್ಥ. ಈಗ ಸೂರ್ಯ ತನ್ನ ಕೆಲಸವನ್ನು ತಾನು ಮುಗಿಸಿಕೊಂಡು ರಾತ್ರಿ ಆಯಿತು ಅಂತ, ರಾತ್ರಿ ಆಗಬೇಕು ಅಂತ ಹೇಳಿ ತಾನು ಉತ್ತರ ದಿಕ್ಕಿಗೆ ಹೋದ. ಉತ್ತರ ದಿಕ್ಕಿಗೆ ಹೋದರೆ ಅದು ನಮಗೆ ರಾತ್ರಿ ಅಂತ ಉತ್ತರ ದಿಕ್ಕಿಗೆ ಹೋದ. ಅದನ್ನು ಯಾಕೆ ಹಂಗೆ ಹೋದ, ಉತ್ತರ ದಿಕ್ಕಿಗೆ ಹೋದದ್ದು ಏನಾಯಿತು ಅನ್ನೋದನ್ನು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಏನು ಉತ್ಪ್ರೇಕ್ಷೆ ಮಾಡ್ತಾರೆ ಅಂದರೆ ವಾದಿರಾಜ ಗುರು ಸಾರ್ವಭೌಮರು, ಕೃಷ್ಣ ಎಂಥ ಅದ್ಭುತ ಚರಿತ್ರೆ ತೋರಿಸಿದ ನೋಡಿ. ಯಾರಿಗೂ ಮುಟ್ಟಲಾಗದಂಥ ಧನುಸ್ಸನ್ನು ಆರಾಮಾಗಿ ಮುರಿದ ಧನುಸ್ಸನ್ನು. ಈ ಅದ್ಭುತವಾದ ಚರಿತ್ರೆಯನ್ನು ನೋಡಿದ ಪ್ರತ್ಯಕ್ಷ ಸಾಕ್ಷಿ ಅವ ಸೂರ್ಯ ನೋಡಿದ್ದಾನೆ. ಆಗೋ ಕಾಲದಲ್ಲಿ ಸೂರ್ಯ ಇದ್ದ. ಅಂತಹ ಸೂರ್ಯ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದೇನೆ ಎಂಬುದನ್ನು ಬರೀ ನೋಡೋದ್ರೆ ಸಾಲದು, ನೋಡಿದ ಬರೀ ಸಾಲೋದಲ್ಲ, ಅದನ್ನು ಎಲ್ಲರಿಗೂ ಹೇಳಬೇಕು. ಕೆಲವ್ರು ನೋಡಿರ್ತಾರೆ ನೋಡಿ ಅದನ್ನು ಎಲ್ಲರ ಮುಂದೆ ಹೇಳಬೇಕು ಅನ್ನಿಸ್ತಿರ್ತದೆ. ಹಾಗೆ ಆ ಒಂದು ಆಶೆಯಿಂದ ಹೇಳಬೇಕು, ಎಲ್ಲರಿಗೂ ತಿಳಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಹೋದನೇನೋ
ಎಂಬಂತೆ ವರ್ಣಿಸಿದ್ದಾರೆ ಅದರ ವಾದಿರಾಜರು. ಯಾಕೆಂದರೆ ಉತ್ತರದ ಭಾಗದಲ್ಲೇ, ಮೇರುವಿನ ಉತ್ತರ ಭಾಗದಲ್ಲೇ ದೇವತೆಗಳಿರೋದು. ಅಂತಹ ದೇವತೆಗಳು ಇರುವಂಥ ಸ್ಥಳಕ್ಕೆ, ಉತ್ತರ ಭಾಗಕ್ಕೆ ಸೂರ್ಯ ಹೋಗಿ ತಾನು ಅದನ್ನು ವರ್ಣನೆಯನ್ನು ಮಾಡಬೇಕು ಅಂತ ಹೊರಟಿದ್ದಾನೆ. ಅಂತಹ ಆಗ ಧನುಸ್ಸನ್ನು ಆ ಕೃಷ್ಣ ಪರಮಾತ್ಮ ಮುರಿದಿದ್ದಾನೆ. ತಮಸ್ಸಮಂತಾತ್ ಕಾಷ್ಠಾಸು ಪುಪೂರ ಸಗತೋ ರವಿಹಿ ಬಹಿರ್ಗತೋ ಮುಕುಂದೋಪಿ ಭಯಾಖ್ಯಂ ತತ್ಸ್ವಶತ್ರುಷು. ಸೂರ್ಯ ದಕ್ಷಿಣದಿಂದ ಉತ್ತರಕ್ಕೆ ಹೋದಾಗ ಅದು ಎಲ್ಲ ಭಾಗದಲ್ಲಿ ಕತ್ತಲೆ ಆವರಿಸ್ತದೆ. ಉತ್ತರಕ್ಕೆ ಹೋಗ್ಬಿಡ್ತಾ ಅಂದರೆ ಮುಗೀತು, ಕತ್ತಲೆ ಆವರಿಸ್ತು ಅಂತ ಅರ್ಥ. ಮತ್ತೆ ಅವ ಬಂದಾಗ ಮೇರುವಿನ ದಕ್ಷಿಣಕ್ಕೆ ಬಂದಾಗ ಅದು ಹಗಲಾಗ್ತದೆ. ಈಗ ಉತ್ತರಕ್ಕೆ ಹೋದಾಗ ಕತ್ತಲು ಆವರಿಸ್ತು. ಹಾಗೆ ಕೃಷ್ಣನು ಕೂಡ ಧನಸ್ಸು ಮುರಿದಾಗ ಕಂಸಾದಿಗಳ ಮನದಲ್ಲಿ ಭಯ ತುಂಬಿತು. ನೋಡಿ, ಕಂಸಾದಿಗಳ ಮನದಲ್ಲಿ ಭಯ ತುಂಬಿತು, ಕತ್ತಲೆ ಆವರಿಸ್ತು. ಆ ಕತ್ತಲೆ ಭಯ ಇದ್ದಾಗ ಭಗವಂತನ ಬಗ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಕತ್ತಲೆ ಇದ್ದಾಗಲೂ ಎಲ್ಲಿ ಯಾರು ಕಾಣಿಸೋದಿಲ್ಲ, ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ. ಒಳಗಡೆ ಭಯ ಇದ್ದಾಗಲೂ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಹೀಗೆ ಸೂರ್ಯ ಕತ್ತಲೆ ಹುಟ್ಟಿಸಿದರೆ ನಮ್ಮ ಕೃಷ್ಣ ಪರಮಾತ್ಮ ಮನಸ್ಸಲ್ಲಿ ಭಯವನ್ನು ಹುಟ್ಟಿಸಿದ. ಹೀಗೆ ಕೃಷ್ಣ ಪರಮಾತ್ಮ ತಾನು ಆ ಧನುಸ್ಸನ್ನು ಮುರಿದಾಗ, ಆ ಧನುಸ್ಸನ್ನು ಮುರಿದು ಇದ್ದಾನೆ ಭಗವಂತ. ಆ ಭಯ ಮಾತಾಡ್ತಾ ಇದೆ, ರಾತ್ರಿ ವೇಳೆಯಲ್ಲಿ ಭಯ ಮಾತಾಡ್ತಾ ಇದೆ ಕಂಸನ ಜೊತೆಗೆ. ಆ ಭಯ ಹೇಳ್ತದೆ, ನಿನಗೆ ನಿದ್ದೆ ಮಾಡಲಿಕ್ಕಾಗ್ತಾ ಇಲ್ಲ. ಯಾಕೆ? ನನ್ನಿಂದ ಅಷ್ಟು ಭಯ ನಿನಗೆ ಆಗ್ತಾ ಇದೆ, ಕೃಷ್ಣನ ಭಯ ನಿಂಗೆ ಕಾಡ್ತಾ ಇದೆ, ಆದ್ದರಿಂದ ನಿದ್ದೆ ಆಗ್ತಾ ಇಲ್ಲ ಅಂತ ಎಲ್ಲ ಹೇಳ್ತಾ ಬಂದು ಗಚ್ಚನ್ ವಿಲೋಕ್ಯ ಗಜರಮ್ಯ ಗತಿಸ್ಸರಂಗ ದ್ವಾರಿ ಸ್ಥಿತೇ ಭಮಥ ಹಸ್ತಿಪ ಮಿತ್ಯ ಓಚತ್ ಮಾರ್ಗಂ ಪ್ರದೇಹಿ ಕರಿಣಾ ಸಘ ದೂರಮೇಹಿ ನೋಚೇಚ್ಛಯಾಸ್ಯಪಿ ವಿದೂರ ಕೃತಾಂತಲೋಕಂ. ನಮ್ಮ ಭಗವಂತ ಅವತ್ತು ಸಾಯಂಕಾಲದಲ್ಲಿ ಕಂಸ ಹಿಂದಿನ ದಿವಸ ಸಾಯಂಕಾಲದಲ್ಲಿ ಕಂಸನ ಬಿಲ್ಲನ್ನು ಮುರಿದು ಭಗವಂತ ಭಯ ಹುಟ್ಟಿಸಿದ್ದ. ಅದು ಹುಟ್ಟಿಸಿ ಅವತ್ತು ರಾತ್ರಿ ಆಗಿದೆ. ಭಗವಂತ ಬೆಳಗ್ಗೆ ತಾನು ಎಲ್ಲ ಮುಗಿಸ್ಕೊಂಡು ತಾನು ಹೊರಟಿದ್ದಾನೆ ಆ ಯುದ್ಧ ಸ್ಥಳಕ್ಕೆ ಅಂತ ಭಗವಂತ ತಾನು ಹೋಗ್ತಾ ಇದ್ದಾನೆ. ಹೋಗುವಾಗ ಅಲ್ಲಿ ಒಬ್ಬ ತಡೆದ. ಅಲ್ಲಿ ಮೊದಲಿಗೆ ಕುವಲಯಾಪೀಡ ಎಂಬ ಆನೆ. ಆ ಕುವಲಯಾಪೀಡ ಆನೆ ಎಂಥ ಸಾಮರ್ಥ್ಯ ಉಳ್ಳ ಆನೆ ಅಂದರೆ ಅದು 10,000 ಆನೆಗೆ ಎಷ್ಟು ಬಲ ಇರಬೇಕೋ, 10,000 ಆನೆಯನ್ನು ಕೂಡಿಸಿದರೆ ಎಷ್ಟು ಬಲನೋ ಅಷ್ಟು ಬಲ ಬರೀ ಒಂದು ಆನೆಗೆ ಇತ್ತಂತೆ. ಆ ಕುವಲಯಾಪೀಡ ಆನೆಗೆ ಇತ್ತು. ಅಂತಹ ಆನೆಯ ಹತ್ತಿರ ಭಗವಂತ ತಾನು ಹೋಗ್ತಾ ಇದ್ದಾನೆ ಬಲರಾಮನ ಜೊತೆಗೆ. ಆ ಬಲರಾಮನ ಜೊತೆಗೆ ಹೋಗುವಾಗ ಅಲ್ಲಿ ಒಬ್ಬ ಮಾವುತ ಬಂದ. ಮಾವುತ ಅಂದರೆ ಆನೆಯನ್ನು ಕಾಯುವವ ಮಾವುತ ಅವ ಬಂದ. ಆ ಮಾವುತ ಕೃಷ್ಣನ ಎದುರುಗಡೆ ಬಂದಿದ್ದಾನೆ. ಕೃಷ್ಣಂ ವಿಶಂಕ್ಯ ಪತಿತಂ ಭುವಿ ಸಂಹತಾತ್ಮ ದಂತಾನು ಶಕ್ತ ಬಹುಧೂಲಿ ರಿಭೋ ವಿರೇಜೆ ಸಿದ್ಧಾತ್ಯ ಬುದ್ಧ್ಯುಚಿತ ಸಿದ್ಧಿರಿವಾಂಬರಸ್ಥ ಸಿದ್ಧೇಶ್ವರ ಸ್ತುತಿ ಗಿರಾಪಥಿ ವರ್ಣ್ಯಮಾನಃ. ಈ ಆನೆ ಹತ್ತಿರ ಬರ್ತಾ ಇದೆ. ಮೊದಲಿಗೆ ಬಂದಿದ್ದಾನೆ, ಅವನನ್ನು ಓಡಿಸಿದ್ದಾರೆ. ಆ ಕೃಷ್ಣ ಬಲರಾಮರು ಓಡಿಸಿದ್ದಾರೆ. ಮುಂದೆ ಆನೆ ಸಿಕ್ಕಿದೆ. ಆ ಆನೆ ಇವನನ್ನು ಹಿಡಿಲಿಕ್ಕೆ ಅಂತ ಬರ್ತಾ ಇದೆ. ನಮ್ಮ ಕೃಷ್ಣ ಪರಮಾತ್ಮನ ಹಿಡಿಲಿಕ್ಕೆ ಬಂದರೆ ನಮ್ಮ ಕೃಷ್ಣ ಪರಮಾತ್ಮನ ಹಿಡಿಲಿಕ್ಕೆ ಆಗಿಲ್ಲ. ಅದಕ್ಕೆ ಕೃಷ್ಣ ಪರಮಾತ್ಮ ಕಾಲುಗಳ ಮಧ್ಯದಲ್ಲಿ ಅಡಗಿಕೊಂಡಿದ್ದಾನೆ. ಕೃಷ್ಣನನ್ನು ಹಿಡಿಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ಆಮೇಲೆ ಕೃಷ್ಣ ಪರಮಾತ್ಮ ಬಿದ್ದಂತೆ ನಾಟಕ ಮಾಡಿದ. ಆ ಬಿದ್ದಂತೆ ನಾಟಕ ಮಾಡಿದಂತಹ ಕೃಷ್ಣ ಪರಮಾತ್ಮನನ್ನು ಬಿದ್ದಾನ ಅಂತ ತಿಳ್ಕೊಂಡು ಅವನನ್ನು ತಿವಿಲಿಕ್ಕೆ ಅಂತ ದಂತಗಳನ್ನು ತಗೊಂಡು ಬಂತು. ಆ ದಂತಗಳನ್ನು ನೆಲಕ್ಕೆ ಊರಿತು ಆ ಆನೆ. ಅದರ ದಂತಗಳಲ್ಲಿ ಬಾಯಲ್ಲಿ ಏನಾಯಿತು ಅಂದರೆ ತುಂಬ ಮಣ್ಣಾಯ್ತಂತೆ. ಆ ದಂತಗಳ ಅಂದರೆ ಬಾಯಲ್ಲಿ ಮಣ್ಣಾಯಿತು. ಈ ದೃಶ್ಯವನ್ನು ಆಕಾಶದಲ್ಲಿ ದೇವತೆಗಳು ನೋಡ್ತಾ ಇದ್ರಂತೆ. ಕೃಷ್ಣನನ್ನು ಹೊಗಳುತ್ತಾ ಆನೆಯನ್ನು ತೆಗಳಿದರಂತೆ. ಆನೆಯನ್ನು ಈ ಆನೆ ಕೃಷ್ಣ ಪರಮಾತ್ಮನ ಬಗ್ಗೆ ನಿಂದೆ ಮಾಡಲಿಕ್ಕೆ ಹೋಗ್ತಾ ಇದೆ, ಭಗವಂತನ ಬಗ್ಗೆ ಒಂದು ಕೆಟ್ಟದ್ದು ಮಾಡಲಿಕ್ಕೆ ಹೋಗ್ತಾ ಇದೆ. ಯಾರು ಕೃಷ್ಣ ಪರಮಾತ್ಮನ ದೇವರ ಬಗ್ಗೆ ವಿಪರೀತ ತಿಳ್ಕೊಂಡು
ಇದು ಈ ಆನೆಯು ಕೂಡ ವಿಪರೀತ ತಿಳ್ಕೊಳ್ತು. ಏನಂದರೆ ಕೃಷ್ಣ ಪರಮಾತ್ಮ ಬಿದ್ದ ಅಂತ. ಕೃಷ್ಣ ಪರಮಾತ್ಮ ಎಂದಾದರೂ ಬಿದ್ದೋದು ಇದೇನಾ? ಬೀಳಲಿಕ್ಕೆ ಸಾಧ್ಯನಾ? ಬಿದ್ದವರನ್ನ ಎಬ್ಬಿಸ್ತಾನೆ ಭಗವಂತ. ಅಂತಹ ಭಗವಂತ ಬೀಳಲಿಕ್ಕೆ ಸಾಧ್ಯನಾ? ಆದರೂ ಈ ಆನೆ ಬಿದ್ದ ಅಂತ ತಿಳ್ಕೊಳ್ತು. ವಿಪರೀತವಾಗಿ ತಿಳ್ಕೊಂಡ್ರೆ ಏನಾಗುತ್ತೆ ಅಂದರೆ ಅವರ ಬಾಯಿಗೆ ಮಣ್ಣು ಹೊರತು ಅನ್ನ ಇಲ್ಲ ಅಂತ. ಈ ಆನೆಗೆ ಮಣ್ಣು ಅನ್ನೋದು ಸಿಕ್ಕಿದೆ ಅಂದರೆ ಆ ಆನೆ ದಂತಗಳನ್ನು ಭಗವಂತ ಮುರಿದಿದ್ದಾನೆ. ಇಲ್ಲೂ ಒಂದು ಚೆನ್ನಾಗಿ ಪ್ರಯೋಗ ಮಾಡಿದ್ದಾರೆ. ಭಗವಂತ ಆನೆ ಮೇಲೆ ಒದ್ದ ಅಂತ. ಆನೆ ಮೇಲೆ ಒದ್ದದ್ದಕ್ಕೇನಾಯಿತು? ಪಾದ ಪ್ರಹಾರ ವಿವಶಃ ಕಿಲ ವಾರಣೋಸೌ ಕುರ್ವನ್ ಪಪಾತ ಭುವಿ ನಾಮ ಗುಣಾನುಕೂಲಂ. ಆ ಪಾದವನ್ನು ಒದ್ದಾಗ ಆರಾಮಾಗಿ ಬಿದ್ದುಬಿಡ್ತಂತೆ ಪಾಪ. ಆ ಆನೆ ಆರಾಮಾಗಿ ಬಿದ್ದುಬಿಡ್ತು. ಯಾಕೆಂದರೆ ಅಂಕುಶ ಹೊಡೆದಾಗ, ಆನೆಗೆ ಅಂಕುಶವೇ ಮೂಲ. ಅಂಕುಶದಲ್ಲಿಂದ ಹೊಡಿತಾ ಇರುವಾಗ ಅದು ಚೆನ್ನಾಗಿ ಮಾತು ಕೇಳ್ತಾ ಇರ್ತದೆ, ತಕ್ಷಣದಲ್ಲಿ ಮಾತು ಕೇಳ್ತದೆ. ಹಾಗೆ ನಮ್ಮ ಭಗವಂತನ ಪಾದಾರ ಬಿಂದಗಳಲ್ಲಿ ಅಂಕುಶವೂ ಒಂದಿದೆ, ಅಂಕುಶವೆಂಬ ಚಿಹ್ನೆ ಇದೆ. ಅಂತಹ ಅಂಕುಶ ಚಿಹ್ನೆಯಿಂದ ಒದ್ದಾಗ ಭಗವಂತ ಮಾತು ಕೇಳ್ತಂತೆ. ಅಂಕುಶದಿಂದ ತಿವಿದಾಗ ಹೆಂಗೆ ಮಾತು ಕೇಳ್ತದೋ ಹಾಗೆ ನಮ್ಮ ಅಂಕುಶ ಚಿಹ್ನೆಯಿಂದ ಭಗವಂತ ಪಾದದಿಂದ ಒದ್ದಾಗ ಮಾತು ಕೇಳಿದೆ, ತಕ್ಷಣದಲ್ಲಿ ಬಿದ್ದಿದೆ. ಅಂದರೆ ಬಿತ್ತು ಅಂದರೆ ಏನರ್ಥ? ಅದು ತನ್ನ ಪ್ರಾಣವನ್ನು ಕಳ್ಕೊಂಡಿದೆ. ಹೆಂಗಿತ್ತು? ಕು ಅಂದರೆ ಭೂಮಿ ಅಂತ ಅರ್ಥ. ಕುವಲಯ ಪೀಡ ಎಂಬ ಆನೆಯದು. ಕು ಅಂದರೆ ಭೂಮಿ, ವಲಯ ಅಂದರೆ ಮಂಡಲ ಅಂತ ಅರ್ಥ, ಆ ಅಂದರೆ ಚೆನ್ನಾಗಿ ಅಂತ ಅರ್ಥ, ಪೀಡ ಅಂದರೆ ಪೀಡಿಸ್ತದೆ ಅಂತ ಅರ್ಥ. ಒಟ್ಟಾರೆ ಏನು ಮಾಡ್ತಿತ್ತು ಅದು? ಇಡೀ ಭೂಮಂಡಲವನ್ನೇ ಚೆನ್ನಾಗಿ ನಡಗಿಸುವಂತಹ ತಾಕತ್ತು ಅದಕ್ಕಿತ್ತು. ಬಿದ್ದುವಾಗಲೂ ಕೂಡ ಅದು ಬಿತ್ತು ಅಂತಂದರೆ ಇಡೀ ಪರ್ವತಗಳಿಂದ ಕೂಡಿದಂತಹ ಭೂಮಂಡಲ ಒಂದು ಸೆಕೆಂಡ್ ಅಳಗಾಡ್ತಂತೆ. ತಕ್ಷಣ ಆ ಭೂಮಂಡಲವು ಕೂಡ ಬಲ ಅಳಗಾಡ್ತಂತೆ, ಅಂದರೆ ನಡುಗ್ತು. ಯಾಕೆ? ಆನೆ ಬಿದ್ದುದಕ್ಕೆ. ಅಂತಹ ಸಾಮರ್ಥ್ಯ ಆ ಆನೆಗಿತ್ತು. ಆ ಆನೆಯನ್ನು ಭಗವಂತ ತಕ್ಷಣದಲ್ಲಿ ಸಂಹಾರ ಮಾಡಿದ್ದಾನೆ. ಈ ಆನೆಗೆ ಇಷ್ಟು ಬಲಿಷ್ಠ ಇರಬೇಕಾದರೆ ಆ ಬಲಿಷ್ಠ ಇದ್ದಂತಹ ಆನೆಯನ್ನೇ ಭಗವಂತ ಸಂಹಾರ ಮಾಡಿದ್ದಾನೆ ಅಂದರೆ ನಮ್ಮ ಭಗವಂತನ ಬಲ ಎಂಥದ್ದು, ಅವನ ಎಂತಹ ಬಲಿಷ್ಠ ಅನ್ನೋದು ನಮಗೆ ಗೊತ್ತಾಗ್ತದೆ. ನಮ್ಮ ಭಗವಂತ ತಾನು ಹೊರಟ ಅಂತ ಆ 2 ದಂತಗಳನ್ನು ಕಿತ್ತಿದ. ಒಂದು ದಂತವನ್ನು ತಾನು ಹಿಡ್ಕೊಂಡ, ಮತ್ತೊಂದು ದಂತವನ್ನು ಬಲರಾಮನ ಕೈಯಲ್ಲಿ ಕೊಟ್ಟ. ಇಬ್ಬರು ಮುಂದೆ ಹೊರಟರು. ಹೇಗೆ ಕಾಣಿಸ್ತಾ ಇದ್ದಾನೆ ಭಗವಂತ? ಪಕ್ಷಸ್ಥಲಾದ್ ಅದ್ಭುತ ನೃಸಿಂಹ ಇವದ್ವಿಪಾರಿಹಿ. ಭಗವಂತ ನರಸಿಂಹಾವತಾರ ತಾಳಿದ್ದೇನೋ ಅಂತ ಅನಿಸ್ತಾ ಇದೆ ಅಂತೆ. ಶ್ರೀಕೃಷ್ಣ ಪರಮಾತ್ಮನ ನೋಡಿದರೆ ನರಸಿಂಹ ಕಾಣದಂಗೆ ಕಾಣಬೇಕು, ಹಾಗೆ ಕಾಣಿಸ್ತಾ ಇದ್ದಾನೆ. ಯಾಕೆಂದರೆ ಅವತ್ತೂ ಕೂಡ ಅಷ್ಟೇ ನರಸಿಂಹದೇವರು ಆ ಹಿರಣ್ಯಕಶ್ಯಪನನ್ನು ಸಂಹಾರ ಮಾಡುವಾಗ ಹಿರಣ್ಯಕಶ್ಯಪನನ್ನು ಸಂಹಾರ ಮಾಡಿ ಆ ಕರುಳನ್ನು ಬಗೆದು ಕೊರಳಿಗೆ ಹಾಕೊಂಡ್ರು. ಆ ಕರುಳಿನ ರಕ್ತ ನರಸಿಂಹದೇವರ ಎದೆ ಮೇಲೆ ಚಲ್ತಾ ಇತ್ತು. ಅವ ಹಿರಣ್ಯಕನೂ ಕೂಡ ಅಷ್ಟೇ, ಹಿರಣ್ಯಾಕ್ಷನೂ ಕೂಡ ಹಿರಣ್ಯಕಶ್ಯಪವೂ ಅಷ್ಟೇ ಆನೆಯಂತೆ ಭೂಮಂಡಲವನ್ನು ಪೀಡಿಸ್ತಾ ಇದ್ದ. ಇದು ಹೇಗೆ ಭೂಮಂಡಲ ಅವನು ಕೂಡ ಭೂಮಂಡಲವನ್ನು ಪೀಡಿಸ್ತಾ ಇದ್ದ. ಆ ಕರುಳೆಂಬ ಒಂದು ರಕ್ತ ಚೆಲ್ಲುವಂತಹ ಕರುಳನ್ನು ಅವ ಹಿಡ್ಕೊಂಡ್ರೆ, ನರಸಿಂಹದೇವರು ಹಿಡ್ಕೊಂಡ್ರೆ, ರಕ್ತ ಚೆಲ್ಲುವಂತಹ ದಂತವನ್ನು ಹಿಡ್ಕೊಂಡು ಇವ ಹೊರಟಿದ್ದಾನೆ, ಕೃಷ್ಣ ಪರಮಾತ್ಮ ಹೊರಟಿದ್ದಾನೆ. ಆ ಆನೆಯಂತಹ ಅವ ಹಿರಣ್ಯಕಶಿಪುವಿಗೆ ಸಿಂಹದಂತೆ ನರಸಿಂಹದೇವರು ಇದ್ದರೆ, ಈ ಆನೆಗೆ ಸಿಂಹದಂತೆ ಇರುವವ ತಾನು ಕೃಷ್ಣ ಪರಮಾತ್ಮ, ಕೃಷ್ಣ ಸಿಂಹ ಎಂಬುದನ್ನು ನರಸಿಂಹಾವತಾರನ ವರ್ಣನೆ ಮಾಡಿದ್ದಾರೆ ವಾದಿರಾಜ ಗುರು ಸಾರ್ವಭೌಮರು. ಹೀಗೆ ಒಬ್ಬೊಬ್ರು ಹಿಡ್ಕೊಂಡು ಹೊಂಟ್ರಲ್ಲ, ಹೆಂಗೆ ಕಾಣಿಸಿದ್ರು ಅಂದರೆ ಏಕದಂತ ಅಂತ. ಒಬ್ಬ ಕೈಯಲ್ಲಿ ಒಂದು ದಂತ ಅಂದರೆ ಹಲ್ಲು, ಆ ಆನೆಯ ಹಲ್ಲು ದಂತ. ಒಬ್ಬರ ಕೈಯಲ್ಲಿ ಒಂದು ದಂತ ಇದೆ, ಮತ್ತೊಬ್ಬರ ಕೈಯಲ್ಲಿ ಒಂದು ದಂತ. ಇವೊಬ್ಬವ ಏಕದಂತ. ಈ ಏಕದಂತ ಅಂದರೆ ಯಾರಿಗೆ ಕರಿತೇವೆ ಗೊತ್ತಾ? ನಾವು ಗಣಪತಿಗೆ ಕರಿತೇವೆ. ಆ ಗಣಪತಿ ಏನು ಮಾಡ್ತಾನೆ ಅಂದರೆ ಏಕ ದಂತಾವಶ್ರಾಂತೌ ರಂಗಂ ವಿವಿಶತುರ್ವಿಭೂ. ಏಕದಂತ ಅವ ವಿಘ್ನ ಮಾಡಲಿಕ್ಕೂ ಸಮರ್ಥ, ವಿಘ್ನ ಕೊಳ್ಳಿಕ್ಕೂ ಸಮರ್ಥ, ವಿಘ್ನ ನಿವಾರಣೆ ಮಾಡಲಿಕ್ಕೂ ಸಮರ್ಥ. ವಿಘ್ನ ನಾಯಕ ಅವ, ವಿಘ್ನ ರಾಜ. ವಿಘ್ನಗಳನ್ನು ಕೊಡೋದು ಗೊತ್ತವನಿಗೆ, ವಿಘ್ನಗಳನ್ನು ನಾಶ ಮಾಡೋದು ಗೊತ್ತು. ಈಗ ಇವ ವಿಘ್ನ ಕೊಳ್ಳಿಕ್ಕೆ ಹೊಂಟ್ರೇನೋ, ಏಕದಂತರಾಗಿ ಹೊಂಟ್ರೇನೋ ಅಂತ ಅನಿಸ್ತಂತೆ. ಯಾಕೆ? ದುಷ್ಟರಿಗೆ ಆಗಬೇಕಾದದ್ದು ವಿಘ್ನಗಳೇ. ಆ ವಿಘ್ನಗಳು ಬರಬೇಕು ಅಂತ ಹೇಳೋ ಹಾಗೆ ಹೊರಟರು, ಗಣಪತಿಯಾಗಿ ಏಕದಂತರಾಗಿ ಹೊರಟಿದ್ದಾರೆ. ಅಲ್ಲಿ ಹೋದಾಗ ಇಬ್ಬರು ಮತ್ತೆ ಬಂದರು. ಅಲ್ಲಿ ಕಂಸ, ಚಾಣೂರ ಮತ್ತು ಮುಷ್ಟಿಕ ಅಂತ ಇಬ್ಬರು. ಅವ್ರು ಹೆಂಗಿದ್ರು? ಸ್ವಭಕ್ತಿ ರಿವ ಸಂಸಾರಂ
ಕೃಷ್ಣಶ್ಚಾಣೂರಮಭ್ಯಗಾತ್ ತಜ್ಞಾನಮಿವ ಪಾಪೌಘಂ ಮುಷ್ಟಿಕಂ ರೋಹಿಣೀ ಸುತಘ. ಕೃಷ್ಣ ಪರಮಾತ್ಮ ಚಾಣೂರನನ್ನು ಎದುರಿಸಿದ. ಅವನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಕೃಷ್ಣ ಪರಮಾತ್ಮ ಚಾಣೂರನೊಟ್ಟಿಗೆ ಹೋದ. ಅವ ಹೆಂಗಿದ್ದ? ಸಂಸಾರಕ್ಕೆ ಸಮಾನನಾಗಿದ್ದ. ಸಂಸಾರಕ್ಕೆ ಸಮಾನನಾದವ ಅವ ಚಾಣೂರ. ಅಂತಹ ಸಂಸಾರ ನಾಶ ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕು ಭಕ್ತಿ. ಕೃಷ್ಣನಲ್ಲಿ ಭಕ್ತಿ ಬೇಕು. ಕೃಷ್ಣನ ಭಕ್ತಿ ಮಾಡಿದಾಗ ನಮ್ಮ ಸಂಸಾರ ನಾಶ ಆಗ್ತದೆ. ಕೃಷ್ಣನ ಭಕ್ತಿ ಮಾಡಿದಾಗ, ಕೃಷ್ಣನ ಮೇಲೆ ಪ್ರೀತಿ ಮಾಡಿದಾಗ ನಮ್ಮ ಸಂಸಾರ ನಾಶ ಆಗ್ತದೆ. ಹಾಗೆ ಇನ್ನೊಬ್ಬವ ಮುಷ್ಟಿಕ. ಆ ಮುಷ್ಟಿಕ ಅವ ಸಂಸಾರಂ ಕೃಷ್ಣ ಚಾಣೂರಮಭ್ಯಗಾತ್. ಮುಷ್ಟಿಕ ಪಾಪಕ್ಕೆ ಸದೃಶ. ಇವ ಸಂಸಾರಕ್ಕೆ ಸದೃಶನಾಗಿದ್ದರೆ ಮುಷ್ಟಿಕ ಪಾಪ ಸದೃಶನಾಗಿದ್ದ. ಆ ಪಾಪ ಅವನ ಸುಡುವಂತಹ ತಾಕತ್ತು ಜ್ಞಾನಕ್ಕೆ ಇದೆ. ಆ ಜ್ಞಾನದಂತೆ ಇದ್ದವ ಅವ ನಮ್ಮ ಬಲರಾಮದೇವ. ಅಂತಹ ಜ್ಞಾನದಂತೆ ಇದ್ದಂತಹ ಬಲರಾಮದೇವ ಆ ಮುಷ್ಟಿಕನನ್ನು ಎದುರಿಸಲಿಕ್ಕೆ ತಾನು ಹೋಗಿದ್ದಾನೆ. ಇಬ್ಬ ದೈತ್ಯರನ್ನು ಆ ರಾಮಕೃಷ್ಣರು ಎದುರಿಸಿದ್ದಾರೆ. ಅವರ ಜೊತೆಗೆ ಯುದ್ಧವನ್ನು ಮಾಡ್ತಾ ಇದ್ದಾರೆ. ದೊಡ್ಡ ಯುದ್ಧ ಆಗ್ತಾ ಇದೆ. ಕೃಷ್ಣ ಚಾಣೂರನ ಕಾಲುಗಳನ್ನು ಹಿಡಿದ, ಗರ ತಿರುಗಿಸಿದ, ನೆಲಕ್ಕೆ ಅಪ್ಪಳಿಸಿದ. ಇದು ಹೆಂಗಾಯಿತು ಅನ್ನೋದನ್ನು ವರ್ಣನೆ ಮಾಡ್ತಾರೆ ನಮ್ಮ ವಾದಿರಾಜಗುರು ಸಾರ್ವಭೌಮರು. ತಲ್ಲಭ್ಯಾಂ ಜಯ ಕಾಮಿನೀಮಿವ ಲಶನ್ ಪಾದೌ ಗೃಹೀತ್ವಾ ರಿಪೋಃ ತತ್ಕಾಲಾರ್ಹಮಿವ ಭ್ರಮಂ ಪ್ರತಿದಿಶಸ್ತಂ ಭ್ರಾಮಯಿತ್ವಾ ಮುಹುಃ ತನ್ಮೂರ್ಧಾನಮತಾಡಯತ್ಕ್ಷಿತಿತಲೆ ದುಷ್ಟೇ ಭಪಂ ಚಾನನಃ ತಸ್ಯಾಭ್ಯಾಸ ಸಮೇಧಿತಾಂ ಕಠಿನತಾಂ ಪಶ್ಯನ್ನಿವಾಂಗೇ ದ್ವಿಷಘಾ. ಕೃಷ್ಣ ಪರಮಾತ್ಮನನ್ನು ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಚಾಣೂರನ ಸಂಹಾರ ಹೆಂಗಿತ್ತು ಅಂದರೆ ನಮ್ಮ ಮದುವೆಯ ಒಂದು ಸಮಾರಂಭಕ್ಕೆ ಹೋಲಿಸ್ತಾ ಇದ್ದಾರೆ. ವಾದಿರಾಜ ಗುರು ಸಾರ್ವಭೌಮರು ಮದುವೆ ಸಮಾರಂಭಕ್ಕೆ ಹೋಲಿಸ್ತಾ ಇದ್ದಾರೆ. ಕೃಷ್ಣನಿಗೂ ಒಂದು ಮದುವೆ ಆಗಬೇಕಾಗಿತ್ತು ಅಂತ. ಕೃಷ್ಣನಿಗೆ ಮದುವೆ ಆಗಬೇಕಾಗಿತ್ತು. ಅದಕ್ಕೋಸ್ಕರ ಮದುವೆ ಆಗಬೇಕು ಅಂತಲೇ ಮಧುರಾಪಟ್ಟಣಕ್ಕೆ ಬಂದಿದ್ದ ಕೃಷ್ಣ ಪರಮಾತ್ಮ. ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಆ ಕೃಷ್ಣನಿಗೆ ಬೇಕಾದ ಹುಡುಗಿ ಎಲ್ಲಿದ್ಲು ಅಂದರೆ ಚಾಣೂರನಲ್ಲಿದ್ದಂತೆ. ಅವಳ ಹೆಸರು ಜಯ ಅಂತ. ಅವಳ ಹೆಸರು ಚಾಣೂರನಲ್ಲಿ ಇರುವಂತಹ ಅವಳ ಹೆಸರು ಜಯ. ಏನಂದರೆ ಜಯ ಅಂದರೆ ಮತ್ತು ಹುಡುಗಿ ಅಂತಲ್ಲ, ಜಯ ಅವನಲ್ಲಿತ್ತು. ಇಷ್ಟು ದಿವಸ ಇರುವಂತಹ ದಿವಸ ಎಲ್ಲರನ್ನ ಗೆದ್ದಂತಹ ಒಂದು ಕೀರ್ತಿ ಜಯ ಅವನಲ್ಲಿತ್ತು. ಅಂತಹ ಜಯ ಎಂಬ ಹುಡುಗಿ ನಮ್ಮ ಕೃಷ್ಣನಿಗೆ ಪರಮಾತ್ಮನಿಗೆ ಬೇಕಾಗಿತ್ತು. ಅಂದರೆ ಮದುವೆ ಆಗಬೇಕಾಗಿತ್ತು. ಆ ಜಯದ ಅಂದರೆ ಏನರ್ಥ? ಇವನನ್ನ ಗೆದ್ರೆ ನನಗಿನ್ನೂ ಜಯ ಸಿಗ್ತದೆ ಅಂತ ಕೃಷ್ಣ ಪರಮಾತ್ಮನ ಹಾರ್ದ. ಎಲ್ಲರನ್ನ ಬರೀ ಯಾರ್ಯಾವ ಸಣ್ಣ ಪುಟ್ಟ ರಾಕ್ಷಸರನ್ನು ಕೊಲ್ಲೋಕ್ಕಿಂತ ದೊಡ್ಡ ರಾಕ್ಷಸರನ್ನು ಕೊಂದುಬಿಟ್ರೆ ಎಂಥ ಜಯ. ಅಂತಹ ಜಯಕ್ಕೋಸ್ಕರ ಜಯ ಗಳಿಸಿದವನು ಚಾಣೂರ. ಎಲ್ಲರನ್ನ ಗೆದ್ದು ಜಯ ಗಳಿಸಿದವನು ಚಾಣೂರ. ಅಂತಹ ಚಾಣೂರನನ್ನು ಗೆದ್ದು ಅವನಲ್ಲಿರುವಂಥ ಜಯವನ್ನು ಪಡೆಯುವ ಆಸೆ ನಮ್ಮ ಕೃಷ್ಣ ಪರಮಾತ್ಮನಿಗೆ ಇತ್ತು. ಈಗ ಹುಡುಗಿಯನ್ನು ಕೇಳುವ ನೆಪದಲ್ಲಿ ಹುಡುಗಿ ಅಪೇಕ್ಷೆ ಉಳ್ಳವರು ಏನು ಮಾಡ್ತಾರೆ ಅಂದರೆ ಹುಡುಗಿ ತಂದೆ ಕಾಲನ್ನು ಹೋಗಿ ಬೀಳ್ತಾರೆ. ಹುಡುಗಿ ತಂದೆ ಕಾಲನ್ನು ಹೋಗಿ ಮುಟ್ಟಿ ನಮಸ್ಕಾರ ಮಾಡ್ತಾ ಇರ್ತಾರೆ. ಹಾಗೆ ಅದು ಸ್ವಾಭಾವಿಕ. ಹಾಗೆ ನಮ್ಮ ಕೃಷ್ಣ ಪರಮಾತ್ಮನು ಕೂಡ ಚಾಣೂರ ಪಾದವನ್ನು ಹಿಡುವಂತೆ, ಅಂದರೆ ಜಯ ಎಂಬ ಹುಡುಗಿಗೋಸ್ಕರ, ಆ ಜಯ ಎಂಬ ಹುಡುಗಿಗೋಸ್ಕರ ಆ ಮಾಮನ ಪಾದವನ್ನು ಹೇಗೆ ಹಿಡಿತಾರೋ ಹಾಗೆ ಪಾದವನ್ನು ಹಿಡಿದು ಗರ ತಿರುಗಿಸಿದ ಅಂತ ಕೃಷ್ಣ ಪರಮಾತ್ಮ ಗರ ತಿರುಗಿಸಿದ್ದಾನೆ. ಆ ಒಂದು ದೃಶ್ಯವನ್ನು ನಮ್ಮ ವಾದಿರಾಜ ಗುರು ಸಾರ್ವಭೌಮರು ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಹಾಗೆ ಭಗವಂತ ತಾನು ಹೊರಟಿದ್ದಾನೆ. ತಿರುಗಿಸಿದ ಯಾಕೆ ಅಂದರೆ ಒಳ್ಳೆ ಹುಡುಗಿಗೋಸ್ಕರ ಅಪ್ಪಂದರು ತಿರುಗ್ತಾ ಇರ್ತಾರೆ ನೋಡಿ. ಆ ಊರು, ಈ ಊರು, ಈ ಗಲ್ಲಿ, ಆ ಮತ್ತೊಂದು ನಗರ, ಮತ್ತೊಂದು ಪಟ್ಟಣ ಅಂತ ತಿರುಗ್ತಾ ಇರ್ತಾರೆ. ಹಾಗೆ ನನಗೂ ನನ್ನ ಮಗಳಿಯಾದ ಜಯಗೋಸ್ಕರ ಒಳ್ಳೆ ವರ ಎಲ್ಲಿ ಸಿಗ್ತಾನೆ ಅಂತ ಹಾಗೆ ತಿರುಗಿಸಿದ ಅಂತೆ ಭಗವಂತ. ಆ ಥರ ತಿರುಗಿಸಿದ್ದಾನೆ, ಸುತ್ತಿದ್ದಾನೆ ಭಗವಂತ. ಆ ಕೃಷ್ಣ ಪರಮಾತ್ಮ ಅವನನ್ನು ಕೊಂದಿದ್ದಾನೆ. ಎಷ್ಟು ಗಟ್ಟಿ ಇತ್ತು ಅವನ ಒಂದು ಶರೀರ. ಇಷ್ಟು ದಿವಸ ಮಲ್ಲಯುದ್ಧ ಎಲ್ಲ ಆಟ ಕಲಿತಿದ್ದ, ಮಲ್ಲಯುದ್ಧವನ್ನು ಕಲಿತಿದ್ದ. ಗಟ್ಟಿ ದೇಹ ಇತ್ತವನದ್ದು.
ಎಷ್ಟು ಗಟ್ಟಿ ದೇಹ ಇದೆ ಎಂಬುದನ್ನು ಟೆಸ್ಟ್ ಮಾಡೋದಕ್ಕೋಸ್ಕರ ಅಂತಲೇ ಭಗವಂತ ಅಪ್ಪಳಿಸಿದೇನೇನೋ, ಅಪ್ಪಳಿಸಿದರೆ ಗೊತ್ತಾಗುತ್ತೆ ಏನು ಹೆಂಗಿದೆ ಅಂತ, ಅಂತಹ ಪರೀಕ್ಷೆ ಮಾಡೋದಕ್ಕೋಸ್ಕರ ಅಪ್ಪಳಿಸಿದ ಎಂಬಂತೆ ಆ ಭಗವಂತ ಅವನನ್ನು ಅಪ್ಪಳಿಸಿದ್ದಾನೆ. ಭಗವಂತ ಅಪ್ಪಳಿಸಿ ಮುಂದೆ ಬಾಲಮಲ್ಲಕರ ಚೂರ್ಣಿತ ಸ ಭಾಸ್ವನ್ನಾರಿಕೇಲ ತುಲನಾಂಸ ಜಗಾಮ ಅನ್ಯಲೋಕಗಮನೋದ್ಯತ ಭೀತೋತ್ತಂ ಸಕಂಸ ಪರಿಪಂಥಿ ಸುಶಾಂತ್ಯೈ. ಇನ್ನೊಂದು ಒಂದು ವರ್ಣನೆ ಮಾಡ್ತಾರೆ ವಾದಿರಾಜರು. ಏನಂದರೆ ಈ ಚಾಣೂರನನ್ನು ಅಪ್ಪಳಿಸಿದ್ನಲ್ಲ, ತಲೆಯನ್ನು ಅಪ್ಪಳಿಸಿದ, ತಲೆ ಪಟ್ ಅಂತ ಹೊಡಿತದು. ಅದು ಒಡೆದಿದ್ದು ಹೆಂಗಿತ್ತು ಅಂದರೆ ಅದು ಕಾಯಿ ಒಡೆದಂಗಿತ್ತಂತೆ, ಕಾಯಿ ಒಡೆದಂಗೆ. ಹೇಗೆಂದರೆ ಈಗ ನಾವು ಎಲ್ಲರ ಯಾತ್ರೆಗೆ ಹೋಗುವಾಗ ಅಥವಾ ಒಂದು ರಥ ಅದು ಮುಂದೆ ಹೋಗಬೇಕಾದರೆ ಅದು ನಿರ್ವಿಘ್ನವಾಗಿ ನಮ್ಮ ಯಾತ್ರೆ ನಿರ್ವಿಘ್ನವಾಗಿ ಆಗಬೇಕು, ರಥ ನಿರ್ವಿಘ್ನವಾಗಿ ಸಾಗಬೇಕು ಅಂತ ಹೇಗೆ ಮೊದಲಿಗೆ ಕಾಯಿ ಹೊಡಿತಾರೋ, ನಾವು ಯಾತ್ರೆಗೆ ಹೋಗುವ ಮುಂಚೆ ಹೇಗೆ ಕಾಯಿ ಹೊಡಿತೇವೋ ಹಾಗೆ ನಮ್ಮ ಕಂಸನೂ ಕೂಡ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದಾನೆ. ಅದು ಯಾವ ಯಾತ್ರೆ? ನರಕ ಯಾತ್ರೆ. ಅಂತಹ ನರಕ ಯಾತ್ರೆ ಇವನ ಭಯಭೀತನಾಗಿದ್ದಾನೆ ಇವಾಗ. ಆ ಭಯಭೀತನಾದಂತಹ ಕಂಸನಿಗೆ ನರಕ ಯಾತ್ರೆ ನಿರ್ವಿಘ್ನವಾಗಿ ಆಗಬೇಕು, ಅದಕ್ಕೋಸ್ಕರ ಎಂಬಂತೆ ಕಾಯಿ ಒಡೆದಂಗೆ ಆಯ್ತಂತೆ. ಕಾಯಿ ಒಡೆದಂಗೆ ಭಗವಂತ ಒಡೆದಿದ್ದಾನೆ. ಆ ಭಗವಂತ ಕಾಯಿ ಒಡೆದಂತೆ ಒಡೆದು ಅವನನ್ನು ಅಪ್ಪಳಿಸಿ ಚಾಣೂರನ ಸಂಹಾರವನ್ನು ಮಾಡಿದ್ದಾನೆ. ಅಂತಹ ಚಾಣೂರನ ಸಂಹಾರವನ್ನು ಮಾಡಿ ಭಗವಂತ ತಾನು ಹೊರಟ. ಬಲಸ್ಯ ತಲಘಾತೇನ್ ಪದೋ ಪ್ರಗೃಹ್ಯ ಪ್ರಸಭಂ ನಿಪಾತ್ಯ ಸಂಚೂರ್ಣಯನ್ ಮಲ್ಲವರಂ ಧರಣ್ಯಾಂ ಮೂಲನ ಕರ್ಮಯೋಗ್ಯ ಪ್ರತಿಕ್ರಿಯಾಂ ಪ್ರೌಢಮತಿ ಪ್ರಚಕ್ರೇ. ಆ ಕಂಸನಿಗೆ ತೋರಿಸುವಂತೆ ಬಡದಾಗ್ತದೆ. ಇನ್ನೊಂದು ತೋರಿಸ್ತಾರೆ ಕಂಸನಿಗೆ, ಕಂಸ ನನ್ನ ದೇವಕಿಯ ಅಮ್ಮನಾದ ದೇವಕಿಯ ಮಕ್ಕಳನ್ನು 6 ಮಕ್ಕಳನ್ನು ಹೇಗೆ ನೀನು ಕೊಂದೆಲ್ಲ, ಎಲ್ಲರನ್ನು ಇದೇ ರೀತಿಯಾಗಿ ಕೊಂದಿದ್ದೆಲ್ಲ, ತಗೋ ನಿಂಗೂ ಒಂದು ಶಾಟ್ ಹೊಡೆತ ಕೊಡ್ತೀನಿ ಎಂಬುವಂತೆ ತೋರಿಸುವಂತೆ ಅವನನ್ನು ಕೊಂದ ಅಂತ. ಹೀಗೆ ಕಂಸನು ಕೂಡ ಇವಾದರೆ ದೊಡ್ಡ ಶರೀರ ಇವನದ್ದು, ಚಾಣೂರನದ್ದು, ಪಾಪ ಹಸಿಗೂಸುಗಳು ಅವಾಗಿಂತಾನೆ ಹುಟ್ಟಿದಂತಹ ಕೂಸುಗಳನ್ನು ಕಂಸ ಕರುಣೆ ಇಲ್ಲದಂತೆ ಗರ್ರ ತಿರುಗಿಸಿ ಅಪ್ಪಳಿಸಿದಂತಹ ಕತೆ ನಮಗೆಲ್ಲ ಗೊತ್ತು. ಅಂತಹ ಪ್ರತಿಯಾಗಿ ತೋರಿಸುವಂತೆ ಕೃಷ್ಣ ಪರಮಾತ್ಮ ಆ ರೀತಿ ಕೊಂದಿದ್ದಾನೆ. ಒಂದು ಮಾತಿದೆ ನಮ್ಮ ಶಾಸ್ತ್ರದಲ್ಲಿ, ಅತ್ಯುತ್ಕಟೈಹಿ ಪುಣ್ಯ ಪಾಪೈಹಿ ಹೈವ ಫಲಮಶ್ನುತೆ ಅಂತ. ಅವ ಪಾಪನೇ ಮಾಡಲಿ ಪುಣ್ಯನೇ ಕೆಲಸನೇ ಮಾಡಲಿ ಇಲ್ಲೇ ಫಲ ಅನುಭವಿಸ್ತಾನೆ ಅಂತ ಒಂದು ಮಾತಿದೆ. ಆ ಫಲವನ್ನು ಅನುಭವಿಸುವ ಹಾಗೆ ಭಗವಂತ ತಾನು ತೋರಿಸಿದ್ದಾನೆ. ಈ ಜನ್ಮದಲ್ಲಿಯೇ ನಿನಗೆ ಈ ಫಲ ಉಣ್ಣಿಸ್ತೇನೆ ತಡಿ ಅಂತ ಹೇಳಿ ಆ ಫಲವನ್ನು ತೋರಿಸೋದಕ್ಕೋಸ್ಕರ ಭಗವಂತ ಅವನನ್ನು ಕೊಂದಿದ್ದಾನೆ. ಹೀಗೆ ಬಲರಾಮನ ಹೊಡೆತದಿಂದ ಮುಷ್ಟಿಕ ಬಿದ್ದಿದ್ದಾನೆ. ಆ ಮುಷ್ಟಿಕ ಬೀಳೋಕ್ಕಿಂತ ಮುಂಚೆನೇ ಚಾಣೂರ ಜೈ ಅಂದ್ಬಿಟ್ಟಿದ್ದ, ಚಾಣೂರ ಹೊರಟುಬಿಟ್ಟಿದ್ದ. ಯಾಕೆ ಅಂದರೆ ಅವನಿಗೊಂದು ಅವಮಾನ. ಅಯ್ಯೋ ಇಷ್ಟೆಲ್ಲ ನಾವು ಭಾರಿ ಹೆಸರು ಮಾಡಿದ್ವಿ, ಎಷ್ಟು ದೊಡ್ಡ ಹೆಸರು ಮಾಡಿದ್ವಿ ನಾವು ಮಲ್ಲ ಯುದ್ಧದಲ್ಲಿ ಭಾರಿ ಪ್ರವೀಣರು ಅಂತ. ಆದರೆ ಇವರು ಸಣ್ಣ ಮಕ್ಕಳಿಂದ, ಕೃಷ್ಣ ಬಲರಾಮನ ಪುಟ್ಟ ಮಕ್ಕಳು, ಇಂಥ ಪುಟ್ಟ ಮಕ್ಕಳಿಂದ ನಾವು ಸಾಯ್ತಾ ಇದ್ದೇವಲ್ಲ, ನಾವು ಸೋತ್ವೆಲ್ಲ ಎಂಬ ಅವಮಾನವನ್ನು ತಡಿಲಾರದೆ ಚಾಣೂರ ಮೊದಲು ಹೊರಟಿದ್ದ. ಮುಷ್ಟಿಕನು ತಾನು ಹೊರಟಿದ್ದಾನೆ. ಇಬ್ಬರ ಸಂಹಾರ ಅನ್ನೋದು ಆಗಿದೆ. ಮುಷ್ಟಿಕ ಈ ಬಲರಾಮ ಹೊಡೆದದ್ದು ಹೇಗೆ ಗೊತ್ತಾ? ಮುಷ್ಟಿಕನನ್ನು ಮುಷ್ಟಿಯಿಂದ ಕೊಲ್ಲಿಲ್ಲ, ಮುಷ್ಟಿಯಿಂದ ಹೊಡೆದು ಎಲ್ಲ ಸಾಯಿಸಲಿಲ್ಲ, ಜಸ್ಟ್ ಒಂದು ಅಂಗೈಯಿಂದ ಹೊಡೆದ. ಬಲರಾಮದೇವರು ಹೊಡೆದದ್ದು ಅಂಗೈಯಿಂದ. ಯಾಕೆಂದರೆ ಅದಕ್ಕೊಂದು ಕಾರಣವನ್ನು ಹೇಳ್ತಾರೆ. ನಮೇ ಮುಷ್ಟಿ ಪ್ರಘಾರಸ್ಯ ಲಕ್ಷ್ಯೋಯ ಮಿತಿ ಲಕ್ಷಯನ್ ರಾಮಸ್ತಂ ತಲಘಾತೇನ ಜಘಾನ ಪಾರ್ಥನಾಮಕಂ. ಈ ಮಲ್ಲನ ಹೆಸರು, ಇವನ ಹೆಸರು ಮುಷ್ಟಿಕ ಅಂತ. ಮುಷ್ಟಿ ಅಂದರೆ ಮುಷ್ಟಿ ಅಂತ ಅರ್ಥ, ಹಸ್ತ ಮುಷ್ಟಿ ಅಂತ ಅರ್ಥ. ಕ ಅಂದರೆ ತಲೆ ಅಂತ ಅರ್ಥ. ಅಂದರೆ ತಲೆಯಲ್ಲೇ ಮುಷ್ಟಿ ಅಂತ ಒಟ್ಟು ಒಂದು ಅಭಿಪ್ರಾಯ. ಹೀಗೆ ಬಲರಾಮದೇವರು ತಲೆಯಲ್ಲೇ ಮುಷ್ಟಿ ಹಾಕಿ ಅವನನ್ನು ಕೊಲ್ಲಿಲ್ಲ. ಬಲರಾಮದೇವರು ಆಲೋಚನೆ ಮಾಡ್ತಾರೆ, ಈ ಮಲ್ಲ ಬಹಳ ದುರ್ಬಲ ಏನಂತ ಅದು ಭಾರಿ ಹೊಗಳ್ಕೋಬೋದು, ನಾನು ಇಂಥ ಮಲ್ಲ ಅಂತ ಹೊಗಳ್ಕೋಬೋದು, ನೋಡ್ಲಿಕ್ಕೆ ಹೆಂಗಿದ್ದಾನಿವ, ಆದರೆ ಇವ ದುರ್ಬಲ. ಇವನನ್ನು ನನ್ನ ಮುಷ್ಟಿಯಿಂದ ಹೊಡೆದು ಸಾಯಿಸಿಬಿಟ್ರೆ ಅವಾಗ ಇವನಿಗೆ ಗೌರವ ಕೊಟ್ಟಂಗೆ ಆಗ್ತದೆ, ದುರ್ಬಲನಿಗೆ ಗೌರವ ಕೊಟ್ಟಂಗೆ ಆಗ್ತದೆ. ಅದು ಅಲ್ಲ,
ಬಲಶಾಲಿಗಳು ಈಗ ಮುಷ್ಟಿಯಿಂದ ಹೊಡೆಯೋದು ಯಾವಾಗ ಗೊತ್ತಾ? ಮುಷ್ಟಿ ಮಾಡಿ ಭಾರಿ ಶಕ್ತಿಯಾಗಿ ಹೊಡೆಯೋದು ಯಾವಾಗ? ಅವ ಬಲಶಾಲಿಯಾಗಿದ್ದರೆ. ಬಲಶಾಲಿಯಾಗಿ ಬೀಳಿಸಬೇಕಾದ್ರೆ ಮುಷ್ಟಿಯಿಂದ ಹೊಡಿಬೇಕು. ಅಂಗೈಯಿಂದ ಹೊಡೆದ್ರೆ ಅಶಕ್ತನಿಗೆ ಅಂಗೈಯಿಂದ ಹೊಡಿಬೋದಾ? ಅಶಕ್ತನಿಗೆ ಅಂಗೈಯಿಂದ ಹೊಡೆದ್ರೆ ಬೀಳ್ತಾನೆ. ಹಾಗೆ ಅಶಕ್ತನಾದವನಿಗೆ ಗೌರವ ಕೊಡಬಾರ್ದು, ದುರ್ಬಲನಾದಂಥ ವ್ಯಕ್ತಿಗೆ ಗೌರವವನ್ನು ಕೊಡಬಾರ್ದು ಎನ್ನೋ ಕಾರಣಕ್ಕೋಸ್ಕರ ಬಲರಾಮ ದೇವರು ಹೊಡೆದದ್ದು ಯಾವುದರಿಂದ? ಅಂಗೈಯಿಂದ. ಮುಷ್ಟಿಯನ್ನು ಹಾಕಲಿಲ್ಲ. ನೋಡಿ, ನಿಜವಾಗಲೂ ಮಲ್ಲ ಯುದ್ಧದಲ್ಲಿ ಭಾರಿ ಪ್ರವೀಣರು ಅಂತ ಕರೆಸಿಕೊಂಡಂತಹ ಆ ಚಾಣೂರ, ಆ ಮುಷ್ಟಿಕನ ಅವಸ್ಥೆ ಹೆಂಗಾಗಿದೆ ನೋಡಿ. ಈ ಪುಟ್ಟ ಮಕ್ಕಳ ಮುಂದೆ ಏನೂ ಇಲ್ಲದಂತೆ ಆಗಿದೆ. ಪುಟ್ಟ ಮಕ್ಕಳಲ್ಲ, ನೋಡಲಿಕ್ಕೆ ಪುಟ್ಟ ಮಕ್ಕಳು. ಇಡೀ ಜಗತ್ತನ್ನೇ ನಿಯಮನ ಮಾಡುವಂತಹ ಕೃಷ್ಣ ಪರಮಾತ್ಮ ಅಲ್ಲಿದ್ದಾನೆ. ಆ ಪಕ್ಕದಲ್ಲಿ ಬಲರಾಮದೇವರಿದ್ದಾರೆ. ಶೇಷಾವತಾರಿಗಳಾದಂತಹ ಶೇಷದೇವರ ಅವತಾರರಾದಂತಹ ಬಲರಾಮದೇವರಲ್ಲಿದ್ದಾರೆ. ಅಂತಹ ಬಲರಾಮದೇವರ ಮುಂದೆ, ಕೃಷ್ಣನ ಪರಮಾತ್ಮನ ಮುಂದೆ ಏನು ಆಟ ನಡೀತಾ ಇಲ್ಲ. ಹಾಗೆ ಆಗಬಾರ್ದು. ಅಶಕ್ತರಿಗೆ, ದುರ್ಬಲರಾದಂಥ ವ್ಯಕ್ತಿಗೆ ನಾವು ಗೌರವವನ್ನು ಕೊಟ್ಟು ಸಾಯಿಸಬಾರ್ದು ಎಂಬುದನ್ನು ತಿಳಿಸೋದಕ್ಕೋಸ್ಕರ ಬಲರಾಮದೇವರು ಅಂಗೈಯಿಂದ ಬಡಿದು ಕೇವಲ ಇಷ್ಟು ಪೆಟ್ಟನ್ನು ಹಾಕಿ ಅವನನ್ನು ಕೊಂದಿದ್ದಾರೆ. ಚಾಣೂರ ಮುಷ್ಟಿಕರ ಸಂಹಾರ ಅನ್ನೋದು ಆಗಿದೆ. ಯಾವಾಗ ಚಾಣೂರ ಮುಷ್ಟಿಕರ ಸಂಹಾರ ಅನ್ನೋದು ಆಯಿತೋ ಆಗ ಕಂಸನಿಗೆ ಶುರುವಾಯಿತು ನೋಡಿ. ಕಂಸನಿಗೆ ದೊಡ್ಡ ಭಯ ಶುರು ಆಗಿದೆ. ಯಾಕೆಂದರೆ ಇಷ್ಟೆಲ್ಲ ಇದ್ದಾಗ ನಂಗೆ ಯಾರು ಏನು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಅವ ಕೂತಿದ್ದ. ಎಲ್ಲರೂ ಹೋಗ್ತಾ ಇದ್ದಾರೆ. ಆಗ ಮತ್ತೊಂದು ವರ್ಣನೆ ಮಾಡ್ತಾರೆ ನಮ್ಮ ಕೃಷ್ಣ ಪರಮಾತ್ಮನ ಮಹಿಮೆ ತಿಳಿಸುವ ಒಂದು ಶ್ಲೋಕ. ಧಾತ್ರೀಂ ಪ್ರಾಕ್ ಪರಿಪೋಷಣಾಯ ಪತಗಂ ವಾತಂ ವಿಲಾಸಾಯ ತಾನ್ ವತ್ಸಾನೋ ವೃಷಧೇನುಕಾದಿದಿತಿ ಚಾಂಸ್ತದ್ಭಾರವೋಢಾನಿವ ಅಶ್ವೇ ಭೌರಜಕಂ ಚ ಮಾತುಲ ಕೃತೆ ಸಂಪ್ರೇಷ್ಯ ಮಲ್ಲಾಂಶ್ಚ ತತ್ಸೇನಾಂ ಪ್ರೇಷಯತಿ ಸ್ಮ ಗಾಢತಮಸೆ ಸಂಪ್ರೇಷ ಇಷ್ಯನ್ ಕ್ರಮಾತ್. ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ. ನಮ್ಮ ಕಂಸ ದೊಡ್ಡ ರಾಜ, ದೊಡ್ಡ ಮಹಾರಾಜ. ಏನು ಸಾಮಾನ್ಯ ಅಲ್ಲ. ಮತ್ತೆ ಕಂಸವ ಇಡೀ ಮಥುರಾ ಪಟ್ಟಣಕ್ಕೆ ಅಂತ ನರಕ ಎಂಬ ನಗರಕ್ಕೆ ಹೋಗ್ತಾ ಇದ್ದಾನೆ. ಮಹಾನರಕ, ಅವನಿಗೆ ಪರಿಚಯ ಆಗುವಂತಹ ಒಂದು ನರಕ ಅದು. ಅಲ್ಲಿಗೆ ಹೋಗ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಇಷ್ಟೋ ತನಕ ಆ ಆಗುತ್ತೆ. ಇವಾಗ ಕಂಸನ ಆಹುತಿ ಆಗ್ತಾ ಇದೆ. ಕಂಸ ಆಹುತಿ ಆಗೋಕ್ಕಿಂತ ಮುಂಚೆ ಎಷ್ಟೋ ಆಹುತಿಗಳಾಗಿದ್ದಾವೆ. ಆ ಆಹುತಿಗಳು ಯಾಕೆ ಅನ್ನೋದನ್ನು ವರ್ಣನೆ ಮಾಡಿದ್ದಾರೆ. ಏನಂದರೆ, ಆ ನರಕಕ್ಕೆ ಕಳಿಸುವಂತಹ ಕೃಷ್ಣ ಪರಮಾತ್ಮ ಮೊದಲಿಗೆ ಕಳಿಸಿದ್ದು ಪೂತನಿಯನ್ನು. ಯಾಕೆಂದರೆ ಅಲ್ಲಿ ಹೋಗದಾಗ ಇವನಿಗೆ ಆಹಾರ ಎಲ್ಲ ಒದಗಿಸ್ಬೇಕಲ್ಲ. ಆಹಾರ ಎಲ್ಲ ಒದಗಿಸ್ಲಿಕ್ಕೋಸ್ಕರ, ಅಲ್ಲಿ ಪೋಷಣೆ ಮಾಡೋದಕ್ಕೋಸ್ಕರ ಕಳಿಸಿದಂತೆ ಪೂತನಿಯನ್ನು ಮೊದಲು ಕಳಿಸಿದ ಅಂತ. ಪೂತನಿಯನ್ನು ಮೊದಲಿಗೆಲ್ಲ ರೆಡಿ ಮಾಡ್ಕೊಳ್ಳಿಕ್ಕೆ ಪೂತನಿಯನ್ನು ಕಳಿಸಿದ. ಆಮೇಲೆ ದೊಡ್ಡ ಮಹಾರಾಜ ಇವ. ರಾಜರು ಪ್ರಯಾಣ ಬೆಳೆಸಬೇಕಾದ್ರೆ ಯಾವ ಊರಿಗೆ ಹೋಗ್ತಾರೋ ಆ ಊರಿಗೆಲ್ಲ ಅಡಿಗೆಯವರನ್ನು ಮೊದಲೇ ಕಳಿಸಿರ್ತಾರೆ. ಅಡಿಗೆಯವರು ಮೊದಲೇ ಸಿದ್ಧ ಮಾಡಬೇಕಂತ ಕಳಿಸ್ಬಿಟ್ಟಿರ್ತಾರೆ. ಹಾಗೆ ಆಮೇಲೆ ರಾಜರು ಹೋಗ್ತಾರೆ. ಹಾಗೆ ಅದಕ್ಕಾಗಿ ತೃಣಾವರ್ತನನ್ನು, ಗಾಳಿ ಎಲ್ಲ ಬೇಕು ಅನ್ನೋದಕ್ಕೋಸ್ಕರ ತೃಣಾವರ್ತನನ್ನು ಕಳಿಸಿದ ಎಂಬಂತೆ ಆಮೇಲೆ ತೃಣಾವರ್ತನ ಕಳಿಸಿದ ಅಂತ. ಆಮೇಲೆ ಬಕಾಸುರ ನರಕದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಲಿಕ್ಕೆ, ವಸ್ತುಗಳನ್ನು ತಗೊಂಡು ಹೋಗಲಿಕ್ಕೆ ಒಂದು ವಾಹನ ಬೇಕು. ಅದಕ್ಕೆ ಬಂಡಿಯನ್ನು, ಅಂದರೆ ಶಕಟಾಸುರನನ್ನು ಕಳಿಸಿದ ಅಂತ. ಹೀಗೆ ಒಂದೊಂದು ಕರು, ಎತ್ತು, ಕತ್ತೆ ಇತ್ಯಾದಿ ಏನೇನು ರೂಪಗಳಲ್ಲಿ, ವತ್ಸಾಸುರ, ಧೇನುಕಾಸುರ ಯಾವ ರೂಪಗಳಲ್ಲಿ ಬಂದಿದ್ರು ಒಂದೊಂದು ಕೆಲಸಕ್ಕೋಸ್ಕರ, ಕಂಸನಿಗೆ ಒಂದೊಂದು ಕೆಲಸಕ್ಕೋಸ್ಕರ ಅಂತ ಕಳಿಸುವ ರೀತಿಯಲ್ಲಿ ಎಲ್ಲರನ್ನ ಮೊದಲಿಗೆ ಕಳಿಸಿದ್ದಾನೆ ಭಗವಂತ. ಆಮೇಲೆ ಬಟ್ಟೆಗಳನ್ನು ತೊಳಿಲಿಕ್ಕೆ ಬೇಕಲ್ಲ, ಅದಕ್ಕೋಸ್ಕರ ಬಟ್ಟೆಗಳನ್ನು ತೊಳಿಲಿಕ್ಕೆ ಅಂತ, ಕಂಸನ ಬಟ್ಟೆಗಳನ್ನು ತೊಳಿಲಿಕ್ಕೆ ಅಂತ ಮಡಿವಾಳನನ್ನು, ಆ ರಜಕನನ್ನು ಮೊದಲಿಗೆ ಕಳಿಸಿದ್ದಾನೆ. ಆಮೇಲೆ ತೈಲವನ್ನು ಹಚ್ಚಲಿಕ್ಕೆ ಮುಷ್ಟಿಕ, ಚಾಣೂರನನ್ನು, ಹೀಗೆ ಒಂದೊಂದು ಅಸುರರನ್ನು ಕಳಿಸಿದ್ದಾನೆ ಭಗವಂತ. ಅಂದರೆ ಏನು ಕಳಿಸಿದ ಅಂದರೆ ಇವನಿಗೋಸ್ಕರ ಅಂತಲ್ಲ, ಸಂಹಾರ ಮಾಡಿದ ಅಂತ ಅರ್ಥ. ಎಲ್ಲರನ್ನ ಚೆನ್ನಾಗಿ ಸಂಹಾರವನ್ನು ಮಾಡಿ, ಇನ್ನು ಒಂದು ಬಾಕಿ ಕಂಸ ಮಾತ್ರ. ಇನ್ನು ಕಂಸನನ್ನು ಸಂಹಾರ ಮಾಡಬೇಕಾಗಿದೆ ಕೃಷ್ಣ ಪರಮಾತ್ಮ. ಆ ಕಂಸನನ್ನು ಸಂಹಾರ ಮಾಡಲಿಕ್ಕೆ ಅಂತ ಭಗವಂತ ಬರ್ತಾ ಇದ್ದಾನೆ. ನಮ್ಮ ಕಂಸನ ಕಣ್ಣುಗಳು ಕೆಂಪಗಾಗಿವೆ ನೋಡಿ. ಕೋಪಾಟೋಶೇನ ರಕ್ತ ನಯನಂ ತಂ ಖಡ್ಗ ಚರ್ಮೋಲ್ಲಸತ್. ಕೆಂಪಗಾಗಿದ್ದಾವೆ, ಹಿಡಿದು ಇದ್ದಾನೆ.
ಅಂತಹ ಸಮಯದಲ್ಲಿ ಕೃಷ್ಣ ಅಲ್ಲಿಗೆ ಬಂದ. ಅವಸ್ಥೆಯನ್ನ ರಾಜಗುರು ಸಾರ್ವಭೌಮರು ಪಾಪಪೂರ್ವ ಆಗ್ತದೆ. ಈ ಅವಸ್ಥೆನೇ ಕಂಸನ ಅವಸ್ಥೆ ಕಂಡಾಗ ನಮ್ಮ ಪಾಪಪುರುಷನ ಸ್ಮರಣೆ ಆಗ್ತದೆ, ಅಂದರೆ ಅವನ ನೆನಪಾಗ್ತದೆ. ಯಾಕೆಂದರೆ ನಾವು ಕೂಡ ಪ್ರತಿನಿತ್ಯ ನಾನಾ ರೀತಿಯಾದ ಅನೇಕ ಥರದ ಪಾಪಗಳನ್ನು ಮಾಡ್ತಾ 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 ಇರುತ್ತೇವೆ. ಆ ಪಾಪಗಳಿಗೆ ಅಭಿಮಾನಿ ಹೆಸರೇ ಪಾಪಪುರುಷ ಅಂತ. ಅವ ಏನು ಮಾಡ್ತಾ ಇರ್ತಾನೆ, ನಮ್ಮ ಮಾನಸಿಕವಾದ ಏಕಾಗ್ರತೆಯನ್ನು ನೆಮ್ಮದಿಯನ್ನು ತಪ್ಪಿಸ್ತಾ ಇರ್ತಾನೆ. ನಮಗೆ ಏಕಾಗ್ರತೆಯನ್ನು ಮಾಡಿಸ್ಕೊಳ್ಳೋದಿಲ್ಲವ ಪಾಪಪುರುಷ, ಆ ಥರ ಇರ್ತಾನೆ. ಅದಕ್ಕೋಸ್ಕರ ಅಂತಲೇ ನಮಗೆ ಜಪ ಏಕಾಗ್ರತೆ ಇಲ್ಲ ಅಂದರೆ ಜಪ ತಪ ಎಲ್ಲ ಸರಿ ಆಗೋದಿಲ್ಲ. ಆ ಜಪ ಸರಿಯಾಗಿ ಆಗಬೇಕು, ನಮಗೆ ಏಕಾಗ್ರತೆ ಬರಬೇಕು ಅಂತ ನಾವೇನು ಮಾಡ್ತೇವೆ ಅಂದರೆ, ಜಪ ಆರಂಭ ಮಾಡೋಕ್ಕಿಂತ ಮೊದಲು ನಮ್ಮ ದೇಹದಲ್ಲಿ ಇರುವಂಥ ಆ ಪಾಪ ಪುರುಷನ ವಿಸರ್ಜನೆ ಮಾಡಬೇಕು, ಅವನನ್ನು ಹೊರಗೆ ಹಾಕಬೇಕು. ನಾವು ಅವನಿಗೆ ಒಂದು ಆಕಾರ ಹೇಳಿದೆ, ನಮ್ಮ ಹೇಳಿದೆ. ಅವ ಹೆಂಗಿದ್ದಾನೆ ಅಂದರೆ, ಅವನು ಕೂಡ ಕಂಸನ, ಏನು ಕಂಸನ ವರ್ಣನೆ ಮಾಡಿದ್ದಾರೆ, ಕಂಸನಂತೆ ಕೆಂಪು ಕಣ್ಣಿನವ ಅವನು ಕೂಡ ಪಾಪಪುರುಷ. ಕೈಯಲ್ಲಿ ಆಯುಧವನ್ನು ಹಿಡ್ಕೊಂಡಿರ್ತಾನೆ. ನಮ್ಮ ಕಂಸನು ಆಯುಧ ಹಿಡ್ಕೊಂಡಾಗ ಅವನು ಆಯುಧ ಹಿಡ್ಕೊಂಡಿರ್ತಾನೆ. ಅಂಥವನನ್ನು ಚಿಂತನೆ ಮಾಡಬೇಕು ಅಂತಿದೆ. ಅಂಥ ಚಿಂತನೆ ಮಾಡಿ ಅವನನ್ನು ಹೊರಗೆ ಹಾಕಬೇಕು. ಹಾಗೆ ಆ ಪಾಪ ಪುರುಷನಂತೆ ಇವ ಇದ್ದಂತೆ, ಪಾಪಾತ್ಮ ಇವನು ಕೂಡ ಕಂಸ. ಅಂತಹ ಪಾಪಾತ್ಮನಾದ ಕಂಸನ ಹತ್ತಿರ ಕೃಷ್ಣ ಪರಮಾತ್ಮ ಜಗ್ಗಿದ್ದಾನೆ. ಆ ಕೂದಲುಗಳನ್ನು ಕೃಷ್ಣ ಪರಮಾತ್ಮ ಜಗ್ಗಿದ್ದಾನೆ. ಹಿಂದೆ ಆಜ್ಞೆ ಮಾಡಿದ್ದ, ಹೇ ಆ ಕೃಷ್ಣನ ಹೊರಗಾಕ್ರಿ, ಕೃಷ್ಣ ಬಲರಾಮನ ಹೊರಗಾಕ್ರಿ ಕೇಳಲಿಕ್ಕೆ ಪಾಪ ಯಾರೂ ಇದ್ದಿದ್ದಿಲ್ಲ. ಅದಕ್ಕೆ ಅಂದ, ಮಾವ ನಿನ್ನ ಮಾತು ಕೇಳಲಿಕ್ಕೆ ಯಾರೂ ಇಲ್ಲ, ನಾನೇ ಹೋಗ್ತೇನೆ ತಡಿ ಅಂಥೇಳಿ ಕೃಷ್ಣ ಪರಮಾತ್ಮ ಕೃಷ್ಣೋಥೋ ಬಹಿರಾಜಗಾಮ ನಗರಾತ್ ಕಂಸಸ್ಯ ದೇಹಾಭಿಧಾತ್ ಚಕ್ಷುಶ್ರೋತ್ರ ಮುಖಾಕ್ಷಿಪಾಲಪ ನಪರೈಃ ಸ್ವೀಯೈಃ ಸಮೇತಸ್ತುರೈಃ ನಷ್ಟಾನಿಷ್ಟಜನಾನ್ ನಿರೀಕ್ಷ್ಯ ವಿಮತಂ ದೃಷ್ಟ್ವಾತಿ ಪುಷ್ಟಂ ಭಟಾ ನಂದೋಪಿ ಕ್ಷಯಮೇ ಇವಾನ್ ಸಚ ಖಲೋ ಹೀನೋಗ್ರಸೇನೋ ಹತಃ. ಮಾವ ನೀ ಆಗಲೇ ಹೇಳಿದ್ದೆಲ್ಲ, ನಿನ್ನ ಮಾತು ಕೇಳಲಿಕ್ಕೆ ಯಾರೂ ಇಲ್ಲ, ನಾನೇ ಕೇಳ್ತೇನೆ ಅಂಥೇಳಿ ಕೃಷ್ಣ ಪರಮಾತ್ಮ ಕಂಸನ ದೇಹದಿಂದ ಹೊರಗೆ ತಾನೇ ಬಂದಿದ್ದಾನೆ. ಅವ ಹೊರಗೆ ಬಂದರೆ ಮುಗಿತಲ್ಲ, ಇಡೀ ಅವನ ಜೊತೆಗೆ ಸಮಸ್ತ ಇಂದ್ರಿಯಾಭಿಮಾನಿಗಳು ಕೂಡ ಹೊರಗೆ ಬಂದಿದ್ದಾರೆ. ಭಗವಂತ ಮುಖ್ಯ ಪ್ರಾಣದೇವರು ಹೊರಗೆ ಬಂದರೆ ಮುಗೀತು. ಕಣ್ಣು ಇಂದ್ರಿಯ ಅಭಿಮಾನಿ ಒಬ್ಬ ಹೋದ ಅಂದರೆ, ಕಣ್ಣು ಹೋಯಿತು ಅಂದರೆ ಬದುಕ್ಬೋದು, ಏನು ದೊಡ್ಡದಲ್ಲ. ಕಿವಿ ಹೋಯ್ತು ಅಂದರೆ ಬದುಕ್ಬೋದು, ದೊಡ್ಡದಲ್ಲ. ಒಬ್ಬ ಪರಮಾತ್ಮ, ಒಬ್ಬ ಮುಖ್ಯ ಪ್ರಾಣದೇವ ಹೊರಗೆ ಬಿಟ್ಬಿಟ್ಟು ಹೊರಗೆ ಬಂದರು ಅಂದರೆ ಮುಗೀತು. ಆ ದೇಹ ಎದಕ್ಕೂ ಉಪಯೋಗ ಇಲ್ಲದಂತ ಆಗುತ್ತೆ. ನಮ್ಮ ಕೃಷ್ಣ ಪರಮಾತ್ಮ ಎಲ್ಲರ ತನ್ನ ಸಮಸ್ತ ಅಭಿಮಾನಿಗಳೊಂದಿಗೆ, ಇಂದ್ರಿಯಾಭಿಮಾನಿಗಳೊಂದಿಗೆ ಭಗವಂತ ಹೊರಗೆ ಬಂದಿದ್ದಾನೆ. ಅಂದ್ರೆ ಭಗವಂತ ಅವನನ್ನು ಸಂಹಾರ ಮಾಡಿದ ಅಂತ ಅರ್ಥ. ಅವನನ್ನು ಸಾಯಿಸಿದ್ದಾನೆ. ಸತ್ತಾಗ ಎಲ್ಲ ಬಂಧುಗಳು ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಕಂಸೋಂತೌ ವೃತ ಗರ್ವ ಪರ್ವತವರ ಪೋತಸ್ಯ ಘಾತಾಹತೋ ವಕ್ತ್ರಂ ದರ್ಶಯಿತುಂ ಸುಲಜ್ಜಿತ ಇವ ಪ್ರಾಪೋಗ್ರ ಮಂಧಂ ತಮಖಾ ಅನ್ಯ ಶ್ರೀರಮಣಸ್ಯ ಧಾಮ ಸುಮಹಸ್ತೋಮಂ ಜಗಾಮದ್ವಿಷಾ ಯುಕ್ತಂ ಮಾಂ ಹರಿರಗ್ರಹೀತ್ ಕರುಣಯೇತ್ಯಾಶ್ರಾವ್ಯ ಭವ್ಯೋತ್ಸವಃ. ಪಾಪ ಕಂಸ ಅಂದ್ಕೊಂಡಿದ್ದ, 10,000 ಆನೆಗಳ ಬಲ ನನ್ನ ಹತ್ರ ಇದೆ, ಆನೆ ಇದೆ, ಚಾಣೂರ ಮುಷ್ಟಿಕ ಎಲ್ಲ ಇದ್ದಾರೆ, ಆದರೂ ನನ್ನ ಕೊಲ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂದುಕೊಂಡಂತಹ ಆ ಕಂಸ, ಅವನ ಒಳಗೆ ಅಹಂಕಾರ ಇತ್ತು. ಅಂತಹ ಕಂಸ ತಾನು ಒಂದು 7 ವರ್ಷದ ಹುಡುಗನಿಂದ, ಪುಟ್ಟ ಬಾಲಕನಿಂದ ಹತನಾಗ್ತಾ ಇದ್ದೇನಲ್ಲ ಅಂತ ನಾಚಿಕೆ ಆಯ್ತಂತೆ. ನಾಚಿಕೆ ಆಗಿದ್ದಕ್ಕೆ ಏನಾಯ್ತು, ನಾಚಿಕೆ ಆದಮೇಲೆ ಯಾರಿಗೂ ಮುಖ ತೋರಿಸ್ಲಿಕ್ಕೆ ಆಗೋದಿಲ್ಲ. ನಾಚಿಕೆ ಆಯಿತು ಅಂದರೆ ಯಾರಿಗೂ ಮುಖ ತೋರಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಮುಖ ತೋರಿಸ್ಲಿಕ್ಕೆ ಆಗಲಾರದೆ ಅವನು ಏನು ಮಾಡಿದ, ಎಲ್ಲಿಗೆ ಹೋದ ಅಂದರೆ ಯಾರೂ ನೋಡಲಾರದಂತೆ ಪ್ರದೇಶಕ್ಕೆ ಹೋದ ಅಂತ. ಎಲ್ಲಿ ಹೋದ, ಅದೇ ಯಾರೂ ನೋಡಲಾರದಂಥ ಪ್ರದೇಶ ಅಂದರೆ ಜಗತ್ತಲ್ಲಿರೋದು ನಿತ್ಯ ನರಕ ಅಂತ. ಆ ನರಕ ಕಗ್ಗತ್ತಲದು, ಕಡಾಂಧಕಾರ ಕತ್ತಲಿ, ಅಲ್ಲಿ ಯಾರಿಗೂ ಕಾಣೋದಿಲ್ಲ. ಅಂತಹ ಕತ್ತಲೆಗೆ ಯಾರೂ ಕಾಣದಂತೆ ನನ್ನ ನಾಚಿಕೆ ಆಗ್ತಾ ಇದೆ, ಈ ಪುಟ್ಟ ಬಾಲಕನಿಂದ ನಾನು ಸಾಯ್ತಾ ಇದ್ದೇನೆ ಎಂಬಂತೆ ಆ ನಾಚಿಕೆಯಿಂದ ಅಲ್ಲಿಗೆ ಹೋದ. ಅಲ್ಲಿ ಒಬ್ಬ ಇದ್ದ,
ಯಾರಿಗೂ ಮುಖದರ್ಶನ ಆಗಬಾರ್ದು ಅಂತ ಹೇಳಿ ತಾನು ನಾಚಿಕೆಯಿಂದಲ್ಲಿ ಹೋಗಿದ್ದಾನೆ. ಅವನಲ್ಲಿ ಮತ್ತೊಬ್ಬರಿದ್ದು ಭೃಗು ಋಷಿಗಳ ಆವೇಶವೂ ಕೂಡ ಇತ್ತು, ಭೃಗು ಋಷಿಗಳ ಒಂದು ಅಂಶವೂ ಇತ್ತು. ಅಂತಹ ಭೃಗು ಋಷಿಗಳು ತಾವು ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ತಮ್ಮ ಲೋಕಕ್ಕೆ ತಾವು ಹೋಗಿದ್ದಾರೆ. ಹೀಗೆ ಕೃಷ್ಣ ಪರಮಾತ್ಮ ಆ ಕಂಸನನ್ನು ಸಂಹಾರ ಮಾಡಿ, ಆದರೆ ಸಂಹಾರ ಮಾಡಿದಾಗ ಎಲ್ಲರದ್ದು ಕೂಡ ಹೆಂಗೆ ಬೇಕಂಗೆ ಆ ಚಲ್ಲಾಪಿಲ್ಲಿ ಆಗಿತ್ತು. ಆ ಕಡೆ ಒಂದು ದೇಹ, ಈ ಕಡೆ ಒಂದು ಕೈ, ಈ ಕಡೆ ಒಂದು ಕಣ್ಣು ಎಲ್ಲ ಹೆಂಗೆ ಬೇಕಂಗೆ ಬಿದ್ದಿತ್ತು. ಆದರೆ ಕಂಸನನ್ನು ಮಾತ್ರ ಭಗವಂತ ಹಾಗೆ ಮಾಡಲಿಲ್ಲ. ಚೆನ್ನಾಗಿ ಅವನ ದೇಹ ಸಿಗೋ ಹಾಗೆ ಮಾಡಿದ ಅಂತ. ಯಾಕೆ ಅಂತಂದರೆ ಅವನ ಹೆಂಡತಿಯರು ಬಂದು, ಅಸ್ಥಿ ಪ್ರಾಸ್ತಿಯರು ಬಂದು ಚೆನ್ನಾಗಿ ಅಳಬೇಕಂತೆ, ಚೆನ್ನಾಗಿ ಅಳಬೇಕು. ಅಯ್ಯೋ ನನ್ನ ಗಂಡ ಬಿದ್ದ ಅಂತ ಅಳಬೇಕು. ಪಾಪಾತ್ಮರನ್ನು ನಾವು ಮದುವೆ ಮಾಡಿಕೊಂಡ್ರೆ ಏನು ಹೆಂಗೆ ದುಃಖ ಪಡ್ತಾರೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ, ಪಾಪಾತ್ಮರನ್ನು ಮದುವೆ ಆದರೆ ಎಂಥ ಅವಸ್ಥೆ ಬರುತ್ತೆ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಅಂತ ಭಗವಂತ ಆ ರೀತಿಯಾಗಿ ಮಾಡಿದ್ದಾನೆ ಅನ್ನೋ ಕಥಾನಕವನ್ನು ಹೇಳಿ ಅದನ್ನೇ ಅಂತಾರೆ, ಸಂಚೂರ್ಣಿತಾಂಗಾನ್ ಕತಿಚಿತ್ ಸಖತ್ವಾ ಛಿನ್ನಾಂಗ ಸಂಧೀಶ್ಚ ತಥಾ ನ ಕಂಸಂ ಜಘಾನ ಕಾಯಂ ಪರಿರಭ್ಯ ದೌರ್ಭ್ಯಾಂ ಪತ್ನ್ಯಾ ರುದಂತ್ಯಾ ಇವ ದರ್ಶ ಇಷ್ಯನ್. ಕಂಸವೊಬ್ಬನನ್ನು ಬಿಟ್ಟು ಎಲ್ಲರನ್ನ ಕೃಷ್ಣ ಪರಮಾತ್ಮ ಏನು ಮಾಡಿದ್ದ, ಹೆಣಗಳ ಪರಿಚಯ ಸಿಗಲಾರದಂತೆ, ಹೆಣಗಳು ಯಾರದು ಅಂತ ಗೊತ್ತಾಗಲಾರದಂತೆ ಆ ರೀತಿ ಸಂಹಾರ ಮಾಡಿದ್ದ ಭಗವಂತ. ಆದರೆ ಎಲ್ಲರ ಹೆಣಗಳು ಛಿದ್ರವಾಗಿ ಬಿದ್ದಿದ್ದಾವೆ, ಅವಯವಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾವೆ. ಆದರೆ ಕಂಸನ ದೇಹಕ್ಕೆ ಮಾತ್ರ ಅಂತಹ ಯಾವ ರೀತಿಯ ಅವಸ್ಥೆ ಬರದ ಹಾಗೆ, ಚಲ್ಲಾಪಿಲ್ಲಿ ಆಗದ ಹಾಗೆ ಭಗವಂತ ಅಷ್ಟು ಚೆನ್ನಾಗಿ ಅದನ್ನು ದೇಹವನ್ನು ಕೊಟ್ಟಿದ್ದಾನೆ, ಸಾಯಿಸಿದ್ದಾನೆ, ದೇಹ ಬಿದ್ದೋ ಹಾಗೆ ವ್ಯವಸ್ಥೆ ಮಾಡಿದ್ದಾನೆ. ಯಾಕೆಂದರೆ ಅದನ್ನು ಪತ್ನಿಯರು ಬಂದು ಆಲಿಂಗನ ಮಾಡಿ ರೋದನೆ ಮಾಡೋದಕ್ಕೋಸ್ಕರ, ರೋದಿಸಬೇಕು. ಅವರ ಪತ್ನಿಯರಿಗೆ ಆಗ್ತಾ ಇಲ್ಲ, ಕಂಸನ ಪತ್ನಿಗೆ ಅದು ಆಗಬೇಕು ಅಂತಹ ಅವರಿಗೆ ಪಾಪಾತ್ಮರನ್ನು ಕರ್ಕೊಂಡ್ರೆ ಏನಾಗುತ್ತೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಅಂತಲೇ ದುಷ್ಟರ ಕೈ ಹಿಡಿದರೆ ಹೆಣ್ಮಕ್ಕಳಿಗೆ ಎಂತಹ ಅವಸ್ಥೆ ಬರ್ತದೆ, ಎಂತಹ ಅವಸ್ಥೆ ಎದುರಾಗ್ತದೆ ಅನ್ನೋದನ್ನು ಭಗವಂತ ತಿಳಿಸೋದಕ್ಕೋಸ್ಕರ ಅಂತ ಅಷ್ಟು ವ್ಯವಸ್ಥೆಯನ್ನು ಮಾಡಿದ್ದ. ಪತಿಗಳು ಅನ್ಯಾಯ ಮಾಡಿದರೆ ಅದರ ಫಲವನ್ನು ಪತ್ನಿಯರು ಅನುಭವಿಸಬೇಕಾಗುತ್ತದೆ. ಪತಿ ಚೆನ್ನಾಗಿದ್ದರೆ ಪತ್ನಿಯು ಸಫಲವನ್ನು ಅನುಭವಿಸ್ತಾಳೆ. ಪತಿ ಚೆನ್ನಾಗಿರೋ ಹಾಗೆ ಪತ್ನಿಯೂ ಕೂಡ ನೋಡ್ಕೋಬೇಕು. ಹಾಗೆ ಭಗವಂತ ಕಂಸನ ಸಂಹಾರವನ್ನು ಮಾಡಿದ್ದಾನೆ. ಯಮಿ ವೃಂದ ಮನುಶ್ಚಂದ್ರಶ್ರಮಂ ಪರಿಹರನ್ನಿವ ಯಮುನಾಕೂಲ ಮಗಮದ್ವಿಮಲೀಕರ್ತು ಮಂಜಸಾ. ಹಾಗೆ ಕಂಸನ ಸಂಹಾರ ಮಾಡಿ ಭಗವಂತ ಯಮುನಾ ನದಿಗೆ ಬಂದ ಅಂತ. ಯಮುನಾ ತೀರಕ್ಕೆ ಹೋದ. ಅಲ್ಲಿ ಯಾಕೆ ಹೋದ ಅಂದರೆ ಅವನಿಗೆ ಆಯಾಸ ಆಯಿತು. ಆಯಾಸ ಆಗಿದ್ದಕ್ಕೆ ಅವನಿಗೆ ಒಂದೆಲ್ಲ ರಕ್ತ ಹತ್ತಿತ್ತು, ಅದನ್ನು ಸ್ವಚ್ಛ ಮಾಡಿಕೊಳ್ಳಿಕ್ಕೆ ಅಂತ ಆಯಾಸ ಆಗಿತ್ತು, ಅದನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ, ನೀರು ಕುಡಿಲಿಕ್ಕೆ ಅಂತ ಬಂದದ್ದಲ್ಲ. ಯಾಕೆ ಬಂದಿದ್ದು ಅಂದರೆ ಅದಕ್ಕೆ ವಾದಿರಾಜ ಗುರು ಸಾರ್ವಭೌಮರು ಹೇಳ್ತಾರೆ, ಇಷ್ಟು ದಿವಸ ಯಮುನಾ ನದಿ ಎಲ್ಲಿತ್ತು ಅಂದರೆ ಅದು ಆ ಕಂಸನ ಆಡಳಿತದಲ್ಲಿತ್ತು. ಕಂಸನ ಆಡಳಿತದಲ್ಲಿದ್ದು ಅದು ಕೂಡ ಅಶುದ್ಧಳಾದಂತೆ ಆಗಿಬಿಟ್ಟಿತ್ತು. ಪಾಪ ಯಮುನೆಯು ಕೂಡ ಅಶುದ್ಧಳಾದಂತೆ ಆಗಿತ್ತು. ಅಶುದ್ಧಳಾದಂತಹ ಯಮುನೆ ಯಾವಾಗ ಶುದ್ಧಳಾಗೋದು? ಈಗ ನಮ್ಮ ನದಿಯಲ್ಲಿ ಎಲ್ಲ ಕಸ ಬಿದ್ದಿರ್ತದೆ. ಕಸ ಯಾವಾಗ ಶುದ್ಧ ಆಗೋದು? ನದಿ ಯಾವಾಗ ಶುದ್ಧ ಆಗ್ತದೆ ಅಂದರೆ ಕಸ ತೆಗೆದಾಗ ಶುದ್ಧ ಆಗ್ತದೆ. ಹಾಗೆ ಆಡಳಿತದಲ್ಲಿ ಯಮುನೆಯಲ್ಲಿ ಕಸ ತೆಗಿಬೇಕಾಗಿತ್ತು. ಆ ಕಸ ಯಾವುದು? ದೊಡ್ಡ ಕಸ ಅಂದರೆ ಕಂಸ ಎಂಬ ದೊಡ್ಡ ಕಸ. ಕಂಸ ಎಲ್ಲ ಅಸುರರು ದೊಡ್ಡ ಕಸ. ಅಂತಹ ಕಸವನ್ನು ಭಗವಂತ ತೆಗೆದಾಗ, ಎಲ್ಲ ಕಸವನ್ನು ತೆಗೆದಾಗ ಆ ಯಮುನಾ ಸ್ವಚ್ಛ ಆಗಿದ್ದಾಳೆ. ಆ ಯಮುನೆಯನ್ನು ಸ್ವಚ್ಛ ಮಾಡೋದಕ್ಕೋಸ್ಕರ ಅಂತ ಬಂದದ್ದು ಹೊರತು ತಾನು ಸ್ವಚ್ಛ ಆಗೋದಕ್ಕೋಸ್ಕರ ಸ್ವಯಂ ಭಗವಂತ ಪವಿತ್ರಮಯ. ಅವನನ್ನು ಆರಾಧನೆ ಮಾಡಿದರೆ ನಾವು ಕೂಡ ಪವಿತ್ರರಾಗ್ತೇವೆ. ಅಂತಹ ಕೃಷ್ಣ ಪರಮಾತ್ಮ ತಾನೂ ಕೂಡ ಕಂಸ ಸಂಹಾರವನ್ನು ಮಾಡಿದಾಗ ಎಲ್ಲ ದೇವಾನುದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಕೃಷ್ಣ ಪರಮಾತ್ಮನ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ, ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿದ್ದಾರೆ. ಕಂಸನಿಂದ ಬಹಳ ಕಷ್ಟಪಟ್ಟವರು, ಸಜ್ಜನರು, ಸಾತ್ವಿಕರು ಎಲ್ಲರೂ ಇದ್ದರು. ಅವರು ಕೂಡ ಸ್ತೋತ್ರ ಮಾಡಿದ್ದಾರೆ. ನಮಗೊಂದು ದೊಡ್ಡ ಉಪಕಾರ ಆಯಿತು, ಕೃಷ್ಣ ಪರಮಾತ್ಮ ಕಂಸನ ಸಂಹಾರ ಮಾಡಿದಿ, ಮಾದು ಉಪಕಾರ ಆಯಿತು ಅಂತ ಹೇಳಿ ಸಾಷ್ಟಾಂಗ ಪ್ರಣಾಮಗಳನ್ನು ಪರಮಾತ್ಮ ಕಂಸನನ್ನು ಸಾಯಿಸುವ, ಕಂಸನನ್ನು ಕೊಲ್ಲುವ ಮೂಲಕ ನನ್ನ ಅವತಾರವೇ ಅದು. ಇಷ್ಟರ
ರಕ್ಷಣೆ, ದುಷ್ಟರ ಶಿಕ್ಷಣೆ. ಶಿಷ್ಟ ಪರಿಪಾಲಕ ಭಗವಂತ, ದುಷ್ಟರ ಶಿಕ್ಷಕ ಅದು ಭಗವಂತ. ಅಂತಹ ದುಷ್ಟರ ಶಿಕ್ಷಣೆಯನ್ನು ಮಾಡಿ ಕಂಸನನ್ನು ಸಂಹಾರ ಮಾಡಿ ಭಗವಂತ ತಾನು ಇದ್ದಾನೆ ಎಂಬ ವಿಷಯವನ್ನು ತಿಳಿಸುವ ಮೂಲಕವಾಗಿ ಕಂಸಾರಿಯಾದ ಕಂಸ ಸಂಹಾರಕನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಜಯವಾಗಲಿ, ಶ್ರೀಕೃಷ್ಣ ಪರಮಾತ್ಮನಿಗೆ ಜಯವಾಗಲಿ ಎಂಬ ಜಯ ಘೋಷಣೆ ಎಲ್ಲರೂ ಕೂಡ ಮಾಡಿದ್ದಾರೆ. ಹೀಗೆ ಈ ವಿಷಯವನ್ನು ಹೇಳ್ತಾ ಶ್ರೀ ವಾದಿರಾಜ ಗುರು ಸಾರ್ವಭೌಮರು ರುಕ್ಮಿಣೀಶ ವಿಜಯದಲ್ಲಿ 11 ಸರ್ಗಗಳನ್ನು, 11 ಸರ್ಗಗಳನ್ನು ಸಮರ್ಪಣೆ ಕೃಷ್ಣಾರ್ಪಣೆ ಮಾಡಿದ್ದಾರೆ. ರೋಮ್ನಾಂ ಹರ್ಷಣಕಾರಿಣಿ ಶ್ರವಣತಖಾ ಪಾಪೌಘ ವಿಧ್ವಂಸಿನಿ ಪ್ರೇಮ್ನಾ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಸಂಜಾತೆ ಭುವಿ ರುಕ್ಮಿಣೀಶ ವಿಜಯೇ ಸದ್ವಾದಿರಾಜೋದಿತೆ ಸಂಜಾತಃ ಸುರಮಂಡಲೀಷು ಮಹಿತಃ ಸರ್ಗೋಯಮೇಕಾದಶಃ ಸರ್ಗೋಯಮೇಕಾದಶಃ ಇತಿ ಏಕಾದಶ ಸರ್ಗಃ ಎಂಬುದಾಗಿ ವಾದಿರಾಜ ಗುರು ಸಾರ್ವಭೌಮರು 11 ಸರ್ಗವನ್ನು ಸಮಾಪ್ತಿಯನ್ನು ಮಾಡಿದ್ದಾರೆ. ಇಲ್ಲಿವರೆಗೂ ಕೂಡ ವಾದಿರಾಜ ಗುರು ಸಾರ್ವಭೌಮರು ತಿಳಿಸಿಕೊಟ್ಟಂತೆ ನಾವು ಕೂಡ ಆ 11 ಸರ್ಗದ 11ನೇ ಸರ್ಗದ ರುಕ್ಮಿಣೀಶ ವಿಜಯದಲ್ಲಿ ಬರುವಂತಹ ಅತ್ಯುತ್ತಮವಾದ ರುಕ್ಮಿಣೀಶ ವಿಜಯದಲ್ಲಿ ಬರುವಂತಹ 11 ಸರ್ಗದ ಚಿಂತನೆಯನ್ನು ಯಥಾಶಕ್ತಿಯಾಗಿ ನಾವೆಲ್ಲ ಮಾಡಿದ್ದೇವೆ. ನಾಗರ ಚೌತಿ, ಎಲ್ಲರೂ ನಾಗರ ಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ನಾಗರ ಚೌತಿಯಲ್ಲಿ ನಾಗನ ಸ್ಮರಣೆ, ನಾಗರಾಜನ ಸ್ಮರಣೆಯನ್ನು ಮಾಡಿದ್ದೇವೆ. ಅಂತಹ ನಾಗರಾಜರ ಅಂತರ್ಗತ ಶ್ರೀಕೃಷ್ಣ ಪರಮಾತ್ಮ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಪರಮಾತ್ಮ, ರುಕ್ಮಿಣೀಪತಿಯಾದ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಅನುಗ್ರಹ ಮಾಡಲಿ. ಅಂತಹ ಅನುಗ್ರಹವನ್ನು ಪ್ರಾರ್ಥನೆಯನ್ನು ನಾವೆಲ್ಲರೂ ಮಾಡೋಣ. ಕೊನೆಗೆ ಒಂದು ಮಾತು ನಾನು ಹೇಳಲಿಕ್ಕೆ ಏನು ಇಷ್ಟಪಡ್ತೇನೆ ಅಂದರೆ, ಕೊರೋನಾಕ್ಕೆ ಯಾರು ಭಯ ಪಡೋದು ಬೇಕಾಗಿಲ್ಲ. ಕೊರೋನಾಕ್ಕೆ ಭಯ ಪಡೋದು ಬೇಡ, ಹೊರಗೆ ಹೋಗೋದು ಬೇಡ. ನಮ್ಮ ಸರ್ಕಾರ ಹೇಳಿದ ಹಾಗೆ ಅವ ನಿಯಮಗಳನ್ನು ಪಾಲನೆ ಮಾಡ್ತಾ ನಾವು ಮನೆಯಲ್ಲೇ ಇರೋಣ. ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಔಷಧ ಇದೆ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಎಂಬ ನಾಮಸ್ಮರಣೆಯೇ ದೊಡ್ಡ ಔಷಧ. ಅಂತಹ ದೊಡ್ಡ ಔಷಧವನ್ನು ಮಾಡಿದಾಗ ನಮಗೆ ಯಾವ ರೋಗ ಅಲ್ಲ, ಯಾವ ಮಹಾರೋಗವು ಕೂಡ ನಮಗೆ ಹತ್ತಿರ ಬರಲಿಕ್ಕೆ ಸಾಧ್ಯ ಇಲ್ಲ. ಸಂಸಾರ ಮಹಾರೋಗವೇ ನಾಶ ಆಗುವಂತಹ ಒಂದು ಸಾಮರ್ಥ್ಯ ನಾಮಸ್ಮರಣೆಗೆ ಇದೆ. ಅಂತಹ ನಾಮಸ್ಮರಣೆಯನ್ನು ಮಾಡಿ ನಾವೆಲ್ಲರೂ ಕೂಡ ನಿಶ್ಚಿಂತರಾಗಿ ಇರೋಣ. ಭಯ ಇಲ್ಲದೆ ಇರೋಣ. ಭಗವಂತ ಅವ ಭಯ ಕೊಡುವವನು ಅವನೇ, ಭಯಕೃತ್ ಭಯನಾಶನಾಮ. ಭಯ ಕೊಡುವವನು ಅವನೇ, ಭಯನಾಶಕನೂ ಅವನೇ. ಅಂತಹ ಭಯ ಸ್ವಲ್ಪ ದಿವಸ ಕೊಡ್ತಾನೆ, ಭಯನಾಶನೂ ಅವನೇ ಮಾಡ್ತಾನೆ. ಅಂತಹ ಭಯವನ್ನು ನಾವು ಭಯ ಇಲ್ಲದಂತೆ ನಾವೆಲ್ಲ ಜೀವನವನ್ನು ಮಾಡೋಣ. ನಾಮಸ್ಮರಣೆಯೇ ನಮ್ಮ ಮುಖ್ಯ ಧ್ಯೇಯ ಎಂಬುದಾಗಿ ನಾಮಸ್ಮರಣೆಯನ್ನು ಮಾಡ್ತಾ ಇರೋಣ ಎಂಬುದಾಗಿ ಚಿಂತನೆ ಮಾಡ್ತಾ ಈ 1 ಗಂಟೆಗಳ ಕಾಲ ಈ ರುಕ್ಮಿಣೀಶ ವಿಜಯದಲ್ಲಿ ಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ಯಥಾಶಕ್ತಿಯಾಗಿ ಚಿಂತನೆ ಮಾಡಿದ್ದೇವೆ. ಈ ಚಿಂತನೆಗೆ 1-2 ಮಾತುಗಳನ್ನು ಹೇಳುತ್ತೇವೆ ಅಂದರೆ ಅದು ನಮ್ಮ ಗುರುಗಳ ಅನುಗ್ರಹದಿಂದ, ನಮ್ಮ ಗುರುಗಳಾದಂತಹ 1008 ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಅನುಗ್ರಹದಿಂದ, ಅವರ ಅನುಗ್ರಹದಿಂದ ಬಂದದ್ದು. ಅಂತಹ ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಣೆ ಮಾಡ್ತಾ, ಹಾಗೆ ನಮ್ಮ ತಂದೆ ತಾಯಿಗಳ ಅನುಗ್ರಹದಿಂದ, ನಮ್ಮ ತಂದೆಯಾದಂತಹ ಪಂಡಿತ ಪೂಜ್ಯ ಕೊರ್ಲಹಳ್ಳಿ ಆಚಾರ್ಯರ ಆಶೀರ್ವಾದದಿಂದ ಬಂದಂತಹ 2 ಮಾತುಗಳು. ಅಂತಹ ತಂದೆ ತಾಯಿಗಳ ಪಾದಾರ ಬಿಂದುಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಣೆ ಮಾಡ್ತಾ ಈ ಒಂದು ಪುಟ್ಟ ಸೇವೆಗೆ ಅವಕಾಶ ಕೊಟ್ಟಂತಹ ಈ ಸಪ್ತಸ್ವರ ದಾಸ ಸಾಹಿತ್ಯ ಸಮೂಹಕ್ಕೆ ಅಭಿವಂದನೆಗಳನ್ನು ಅರ್ಪಣೆ ಮಾಡ್ತಾ, ವಿಶೇಷವಾಗಿ ಗಿರೀಶ್ ಕುಲಕರ್ಣಿಯವರು ಎಂತಹ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಮಾಧ್ಯಮ ಧಾರ್ಮಿಕಕ್ಕೂ ಉಪಯೋಗ ಆಗುತ್ತೆ ಎಂಬುದನ್ನು ತೋರಿಸಿಕೊಡ್ತಾ ಇದ್ದಾರೆ ಗಿರೀಶ್ ಕುಲಕರ್ಣಿಯವರು. ಅಂತಹ ಗಿರೀಶ್ ಕುಲಕರ್ಣಿಯವರಿಗೆ ದಿನಾ ಒಬ್ಬೊಬ್ಬ ಪಂಡಿತರು, ದಿನಾ ದಾಸ ಸಾಹಿತ್ಯ ಎಲ್ಲ ಸೇವೆ ನಡೀತಾ ಇದೆ. ಅಂತಹ ಗಿರೀಶ್ ಕುಲಕರ್ಣಿಯವರಿಗೆ ವಿಶೇಷವಾಗಿ ದೇವರ ಅನುಗ್ರಹ ಸದಾಕಾಲವೂ ಇರಲಿ. ಅವರಿಗೆ ವಿಶೇಷವಾದ ಅಭಿವಂದನೆಗಳನ್ನು ತಿಳಿಸ್ತಾ ಈ ಕೃಷ್ಣನ ಸೇವೆ ಮಾಡುವಂತಹ ಒಂದು ಅವಕಾಶ ನನಗೆ ಸಿಕ್ಕಿದೆ. ಅಂತಹ ಕೃಷ್ಣ ಸೇವೆಗೆ 11 ಸರ್ಗದ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಗಳನ್ನು ತಿಳಿಸಿಕೊಡುವಂತಹ ರುಕ್ಮಿಣೀಶ ವಿಜಯದಲ್ಲಿ ಬರುವಂತಹ 11 ಸರ್ಗದ ಚಿಂತನೆಗೆ, ಯಥಾಶಕ್ತಿ ಚಿಂತನೆಗೆ ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಮಧ್ವೇಶಾರ್ಪಣಮಸ್ತು.